ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಂಕುಳಲ್ಲೇ ಕೂಸಿಟ್ಟುಕೊಂಡು ಮನೆಯೆಲ್ಲ ಹುಡುಕಾಡಿದ್ರಂತ ಅನ್ನೋ ಹಾಗೆ ನಮ್ಮ ಈ ಸಂಸಾರದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ಬರ್ತಾವೆ. ಆ ಕಷ್ಟ ಕಾರ್ಪಣ್ಯಗಳ ಪರಿಹಾರಕ್ಕಾಗಿ ನಾವು ಎಲ್ಲೆಲ್ಲೋ ಹುಡುಕಾಡ್ತಾ ಹೋಗ್ತವೆ, ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಆದರೆ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳ ಪರಿಹಾರ ನಮ್ಮ ವೇದಗಳಲ್ಲಿ, ನಮ್ಮ ಮಹಾಭಾರತದಲ್ಲಿ, ನಮ್ಮ ಭಗವದ್ಗೀತೆಯಲ್ಲಿ, ನಮ್ಮ ರಾಮಾಯಣದಲ್ಲೇ ಇದೆ. ಅಂತಹ ಆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡುವಂತಹ ಆ ವೇದಗಳ ಬಗ್ಗೆ, ರಾಮಾಯಣಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಾಗ ನಮಗೆ ಅದು ಪರಿಹಾರವನ್ನು ನೀಡುತ್ತದೆ. ಅಂತಹ ಪರಿಹಾರವನ್ನು ನಮಗೆ ತಿಳಿಸಬೇಕು, ಯಾವ ರೀತಿ ರಾಮಾಯಣ ಇದೆ ಎಂದು ಹೇಳಲು ನಮ್ಮಲ್ಲಿ ವೇದಜ್ಞರಾದಂತಹ ಪಂಡಿತ ಮೇಧಾವಿಗಳಾದಂತಹ ಪಂಡಿತ ಸತ್ಯಮೂರ್ತಿ ಆಚಾರ್ಯರು ಇಂದು ನಮ್ಮ ಮುಂದಿದ್ದಾರೆ. ಆಚಾರ್ಯ, ತಮಗೆ ಜಿಜ್ಞಾಸೆ ತಂಡದ ಪರವಾಗಿ ಸ್ವಾಗತ, ಸುಸ್ವಾಗತ. ಪಂಡಿತ ಸತ್ಯಮೂರ್ತಿ ಆಚಾರ್ಯರು ಮಹಾ ಮೇಧಾವಿಗಳು, ಮಧ್ವಶಾಸ್ತ್ರದ ಮರ್ಮಜ್ಞರು, ಶಾಸ್ತ್ರ ಶಿರೋಮಣಿಗಳು. ಸುಂದರವಾದ ಅವರ ಪ್ರವಚನದಿಂದ ಜನರ ಮನಮುಟ್ಟುವಂತೆ ಆ ತಾತ್ಪರ್ಯವನ್ನ ಆಚಾರ್ಯರು ಜನರ ಮನಸ್ಸಿಗೆ ತಿಳಿಸ್ತಾ ಇದ್ದಾರೆ. ಹೋದ ಸಲ ತಾವು ಮಾಡಿದಂತಹ ಆ ಮಧ್ವಾಚಾರ್ಯರ ಏನು ಪಾಡ್ಕಾಸ್ಟ್ ಇದೆ ಆಚಾರ್ಯ, ಅದಿನ್ನೂ ನಮ್ಮ ಕಿವಿಯಲ್ಲಿ ಗುಯಿಗುಡುತ್ತಾ ಇದೆ. ಆ ಒಂದು ವಿಷಯದಿಂದ ನಾವು ಅನೇಕ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿದ್ದೇವೆ. ಇವತ್ತು ತಾವು ಮತ್ತೆ ನಮಗೆ ಒಂದು ವಿಶೇಷವಾದ ದಿನ, ಉಗಾದಿಯ ಪರ್ವಕಾಲ, ಸಂವತ್ಸರದ ಆರಂಭ ದಿನದಲ್ಲಿ ತಾವು ಸಿಕ್ಕಿದ್ದೀರಿ ಆಚಾರ್ಯ. ನಮ್ಮ ಅಹೋಭಾಗ್ಯ. ಇವತ್ತು ಕೂಡ ನಾನು ಬಹಳ ಉತ್ಸುಕನಾಗಿದ್ದೇನೆ. ರಾಮಾಯಣದ ಬಗ್ಗೆ ನನ್ನಲ್ಲಿ ಹಲವಾರು ಪ್ರಶ್ನೆಗಳಿವೆ ಆಚಾರ್ಯ. ನಾನಂತಂದ್ರೆ ನಮ್ಮ ಯುವಜನರು, ನಮ್ಮ ಸಮಾಜದಲ್ಲಿ ಅನೇಕ ಪ್ರಶ್ನೆಗಳಿವೆ. ಇಂದು ಈ ಟೈಮನ್ನು ನಾವು ಇದು ಮಾಡಲಾರ್ದಂಗೆ ಮುಂದೆ ಅನೇಕ ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತಾ ಇದ್ದೇನೆ ಆಚಾರ್ಯ. ತಾವು ಅನುಗ್ರಹ ಮಾಡಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆಚಾರ್ಯ. ಮೊದಲಿಗೆ ರಾಮಾಯಣ. ರಾಮ ಬಹಳ ಆದರ್ಶನೀಯ ವ್ಯಕ್ತಿ, ಅನುಕರಣೀಯ ವ್ಯಕ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ಕೃಷ್ಣ ಅನುಕರಣೀಯ ಅಲ್ಲ, ರಾಮ ಪೂಜನೀಯ ಅಂತ ಹೇಳ್ತಾರೆ. ಅದಕ್ಕೆ ರಾಮ ಹೆಂಗ ಪೂಜನೀಯ, ಅವನ ವ್ಯಕ್ತಿತ್ವ, ಆದರ್ಶ ವ್ಯಕ್ತಿತ್ವ ಏನು, ರಾಮನ ವಿಶೇಷತೆ ಏನು ಆಚಾರ್ಯ ಅನ್ನೋದನ್ನು ತಾವು ಇವತ್ತು ರಾಮಾಯಣದ ಬಗ್ಗೆ, ರಾಮದೇವರ ಬಗ್ಗೆ ತಿಳಿಸಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಜಿಜ್ಞಾಸು ಚಾನೆಲ್ನ ವೀಕ್ಷಕರಾದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನಿ. ತಾವು ಹೇಳದಂತೆ ರಾಮ ಆದರ್ಶ ವ್ಯಕ್ತಿತ್ವವನದ್ದು, ರಾಮ ಆದರ್ಶ ಪುರುಷ ಅಂತ ಕರೀತಾರೆ. ಯಾಕೆ? ಮತ್ತೊಂದು ಮಾತು ನಮ್ಮಲ್ಲಿರುವಂಥದ್ದೇನು ಅಂದರೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡಿ ಅಂತ. ಹಾಗೆ ಇದೊಂದು ನಾಣ್ಣುಡಿಯಾಗಿಯೂ ಕೂಡ ಬಂದಿದೆ. ರಾಮನ ವ್ಯಕ್ತಿತ್ವ ತಾವು ಕೇಳದಂತೆ ಬಹಳ ಸುಂದರವಾದಂಥ ವ್ಯಕ್ತಿತ್ವ ಅವನದ್ದು. ಆದರ್ಶ ವ್ಯಕ್ತಿತ್ವಕ್ಕೆ ಒಂದು ಆದರ್ಶ ಗುಣ ಅಂತ ಹೇಳಿದರೆ, ಸಂಪೂರ್ಣ ಆದರ್ಶ ಗುಣಗಳು ಅಂತ ಒಂದು ಕಡೆಗೆ ಏನಾದರೂ ಕೂಡ ನಾವು ಡಂಪ್ ಮಾಡಿ ಹಾಕಿದರೆ ಅದು ಯಾರು ಅಂತ ಕೇಳಿದರೆ ರಾಮ ಅಂತ ಹೇಳ್ಬೋದು. ಅಂಥ ವ್ಯಕ್ತಿತ್ವ ಅದು ರಾಮನ ವ್ಯಕ್ತಿತ್ವ. ನಿಮಗೆ ಅದಕ್ಕೆ ಒಂದು ನಿದರ್ಶನ ಹೇಳ್ತೇನೆ, ಒಂದು ಎರಡು ನಿದರ್ಶನಗಳನ್ನು. ರಾಮಾಯಣದಲ್ಲಿ ಬರುವಂಥ ಪ್ರಸಂಗಗಳು, ಅವನ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ ನಾರದ ಮಹರ್ಷಿಗಳು, ಸ್ಮಿತಪೂರ್ವಾಭಿಭಾಷಿ. ಇದೊಂದು ವ್ಯಕ್ತಿತ್ವ ಅವನದ್ದು, ಸ್ಮಿತಪೂರ್ವಾಭಿಭಾಷಿ ಅಂತ. ಅಂದರೆ ಯಾರೇ ಒಬ್ಬರು ಎದುರುಗಡೆ ಬಂದರೂ ಕೂಡ ಸ್ಮಿತಪೂರ್ವಾಭಿಭಾಷಿ. ಅವರು ಮಾತಾಡಿಸೋಕ್ಕಿಂತ ಮೊದಲು ತಾನೇ ಹೋಗಿ ಮಾತಾಡಿಸ್ತಾನಂತೆ, ನಗನಗತ ಮಾತಾಡಿಸ್ತಾನೆ. ನಮ್ಮಂಥವ್ರು ಹೇಗಿರ್ತೀವಿ ಅಂದರೆ, ಯಾವುದೋ ಒಂದು ದೊಡ್ಡ ಸಂಭ್ರಮ ನಡೀತಾ ಇದೆ, ಒಂದು ಸಾವಿರಾರು ಜನ ಸೇರಿದ್ದಾರೆ, ಆ ಗುಂಪಿನಲ್ಲಿ ನಮಗೆ ಪರಿಚಯ ಇರುವಂಥ ವ್ಯಕ್ತಿಗಳು ಬೇಕಾದಷ್ಟು ಜನ ಬಂದಿರ್ತಾರೆ. ಬಂದಿದ್ರೂ ಕೂಡ ಅವರನ್ನು ನೋಡಿದರೆ ಎಲ್ಲಿ ನಾವು ಮಾತಾಡಬೇಕಾಗತ್ತೋ ಅಂತ ನೋಡಿದ್ರು ನೋಡದೇ ಇರೋ ಥರ ಓಡಾಡ್ತಿರ್ತೀವಿ ನಾವು. ಅಂಥ ಸ್ಥಿತಿ ನಮ್ಮದ್ದು. ಆದರೆ ರಾಮನ ವ್ಯಕ್ತಿತ್ವ ಹೇಗೆ ಅಂದರೆ, ತಾನು ನೋಡಿದ ಅಂದರೆ ಅವರು ನೋಡದೇ ಇರೋ ಥರ ಓಡಾಡಿದ್ರು ಕೂಡ ತಾನೇ ಹೋಗೋದು, ಸ್ಮಿತ ನಗನಗತಾ ಹೋಗಿ ಚೆನ್ನಾಗಿದ್ದೀರಾ. ಅವ್ರು ಏನೋ ಒಂದು ಸಣ್ಣ ಕೆಲಸ ಮಾಡಿರ್ತಾರೆ, ಏನೋ ಒಂದು ಪೆನ್ ಬಿಟ್ಟು ಹೋಗಿರ್ತಾನೆ ರಾಮ, ಅದನ್ನು ಒಂದು ಸರ್ತಿ ಕೊಟ್ಟಿದ್ರು ಅಂದರೆ, ನೀವು ಅವತ್ತು ಪೆನ್ ಕೊಟ್ಟಿದ್ರಲ್ಲ, ಇವತ್ತು ನಾನು ಬರೀಲಿಕ್ಕೆ ಅದನ್ನೇ ಇಟ್ಟುಕೊಂಡಿದ್ದೇನೆ ಅಂತ ಆ ಉಪಕಾರದ ಸ್ಮರಣೆ ಅಂದರೆ ಸ್ಮರಣೆ. ಅಂಥ ವ್ಯಕ್ತಿತ್ವ ಇದು ರಾಮನ ವ್ಯಕ್ತಿತ್ವ, ಸ್ಮಿತಪೂರ್ವಾಭಿಭಾಷಿ ಅಂತ. ಇನ್ನೊಂದು ರಾಮೋದ್ವಿರ್ನಾಭಿಭಾಷತೆ ಅಂತ. ಒಬ್ಬರನ್ನ ಒಂದು ದಿವಸವೂ ಕೂಡ ಬೈಲಿಕ್ಕೆ ಹೋಗಲಿಲ್ಲ.
ಇಡೀ ನೀವು ರಾಮಾಯಣ ನೋಡಿ, ಎಲ್ಲಿಯಾದರೂ ಕೂಡ ಒಬ್ಬರನ್ನು ಬೈದದ್ದು ಅಂತ ನೋಡಿ, ಬೈದದ್ದು ಅಂತ ಎಲ್ಲಿಯಾದರೂ ಕೂಡ. ನಿಜವಾಗ್ಲೂ ಬೈಯೋ ಪ್ರಸಂಗ ಎಲ್ಲಿ ಅಂತಂದರೆ, ಅವನಿಗೆ ರಾಮ ಬಂಗಾರದ ಜಿಂಕೆ ಹಿಂದೆ ಹೋಗ್ತಾನೆ. ಬಂಗಾರದ ಜಿಂಕೆ ಹಿಂದೆ ಹೋದಾಗ ಲಕ್ಷ್ಮಣನನ್ನು ಬಿಟ್ಟು ಹೋಗಿದ್ದ. ನೀನು ಇಲ್ಲೇ ಇರು ಲಕ್ಷ್ಮಣ, ಎಲ್ಲೂ ಹೋಗಬೇಡ ಅಂತ ಹೇಳಿದ್ದ. ಆದರೆ ಆ ಜಿಂಕೆ ಸಾಯುವಾಗ ಹಾ ಲಕ್ಷ್ಮಣ ಹಾ ಸೀತಾ ಅಂತ ಆ ಮಾಯಾವಿ ಸತ್ತ, ಅಯೋಗ್ಯ. ಅವನು ಸಾಯುವಾಗ ಸೀತಾ ಮತ್ತು ಲಕ್ಷ್ಮಣ ಅಂತ ಹೇಳಿದ್ರಿಂದ ಸೀತೆ ಹೇಳಿದ್ಲು ರಾಮನಿಗೇನೋ ತೊಂದರೆ ಆಯಿತು, ನೀನು ಹೋಗು ಅಂತ. ಲಕ್ಷ್ಮಣ ಹೇಳಿದ ನಾನು ಹೋಗಲ್ಲ ಅಂತಂದ. ಹೋಗಲ್ಲ ಅಂದರೂ ಕೂಡ ಸೀತೆ ಕೇಳಲಿಲ್ಲ. ಇಲ್ಲ, ನಿಮ್ಮ ಅಣ್ಣ ಇಲ್ಲದ ಕಾಲದಲ್ಲಿ ನನ್ನ ಮೇಲೆ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ದಿ ಅಂತ ಒಂದು ಮಾತು ಹೇಳಿದ್ಲಷ್ಟೆ. ಒಳ್ಳೆ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತವನಿಗೆ, ತಡಿಲಿಕ್ಕಾಗಲಿಲ್ಲ, ಹೊರಟೇ ಬಿಟ್ಟ. ಬರೋದ್ರೊಳಗಡೆನೆ ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡಿದ. ಬಂದಾಯಿತು, ರಾಮ ನೋಡ್ದ, ಅತ್ತ ಕಣ್ಣೀರು ಹಾಕಿದ. ಇಷ್ಟೆಲ್ಲ ಆಯ್ತಲ್ಲ, ಆದ ನಂತರ ಒಂದೇ ಒಂದು ಸರ್ತಿ ಹೇಳ್ತಾನೆ ಲಕ್ಷ್ಮಣನಿಗೆ, ಒಂದೇ ಸರ್ತಿ, ಲಕ್ಷ್ಮಣ ನಾನು ಹೇಳಿದ್ನೆಲ್ಲ ನಿನಗೆ ಸೀತೆಯನ್ನು ಬಿಟ್ಟು ಬರಬೇಡ ಅಂತ, ಯಾಕೆ ಬಂದಿ? ಅಣ್ಣ ನಾನು ಬರ್ತಿರ್ಲಿಲ್ಲ, ಆದರೆ ಅತ್ತಿಗೆ ನನಗೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂತೆ ಒಂದು ಮಾತಾಡಿದ್ಲು, ಅದು ತಡಿಲಿಕ್ಕಾಗಲಿಲ್ಲ, ಬಂದುಬಿಟ್ಟೆ ನಾನು. ರಾಮ ಒಂದು ಮಾತು ಹೇಳಿದ, ಲಕ್ಷ್ಮಣ ನನ್ನ ಆಜ್ಞೆಗಿಂತಲೂ ಕೂಡ ನಿನ್ನ ಸ್ವಾಭಿಮಾನ ನಿನಗೆ ದೊಡ್ಡದಾಯ್ತಾ ಅಂತ ಕೇಳ್ದ. ಒಂದು ದಿವಸವೂ ಕೂಡ ನೀವು ಇಡೀ ರಾಮಾಯಣವನ್ನು, ವಾಲ್ಮೀಕಿ ರಾಮಾಯಣವನ್ನು ತೆಗೆದು ನೋಡಿಬೇಕಾದ್ರೆ ಒಂದು ಕಡೆಯಲ್ಲೂ ಕೂಡ ಲಕ್ಷ್ಮಣ ನಿನ್ನಿಂದ ನನ್ನ ಹೆಂಡತಿಯನ್ನು ಕಳೆದುಕೊಂಡೆ ನಾನು ಅಂತ ಒಂದು ಮಾತಾಡಿದ್ರೆ ಹೇಳ್ರಿ, ಎಲ್ಲಿ ಆದರೂ ಕೂಡ ಒಂದು ಮಾತಿಲ್ಲ. ನಮ್ಮಂಥವ್ರ ವ್ಯಕ್ತಿತ್ವ ಹೇಗಿರುತ್ತೆ ಅಂದರೆ, ಏನೂ ಇಲ್ಲ, ನಾವು ಎಲ್ಲೋ ಊಟ ಕೂತಿರ್ತೀವಿ, ಏನೋ ಮಾಡಿರ್ತೀವಿ, ಒಂದು ಶಾಲ್ ಇಟ್ಟು ಹೋಗಿರ್ತೀವೋ, ಒಂದು ಪೆನ್ ಇಟ್ಟು ಹೋಗಿರ್ತೀವೋ, ಏನೋ ನೋಡ್ತಾ ಇರ್ರಿ ಬರ್ತೀವಿ ಅಂತ ಹೇಳ್ತೇವೆ. ಬರೋದ್ರೊಳಗೆ ಅದು ಕಾಣಲಿಲ್ಲ ಅಂತ ಇಟ್ಕೊಳ್ಳಿ, ಆ ವ್ಯಕ್ತಿನ ಜೀವನದಲ್ಲಿ ಬದುಕಿರಬಾರ್ದು ಮತ್ತೆ ಅವನು. ನಿಜ. ನಿನ್ನಿಂದ ಕಳ್ಕೊಂಡೆ, ನಿನ್ನಿಂದ ಅನ್ಕೊಂಡು ಅದನ್ನು ಕೇಳಿ ಸತ್ತಿರಬೇಕು ಅವನು, ಆ ರೀತಿ ಮಾಡ್ತೇವೆ. ಆದರೆ ರಾಮನ ವ್ಯಕ್ತಿತ್ವ ಎಂಥ ಆದರ್ಶ ವ್ಯಕ್ತಿತ್ವ. ತನ್ನ ಹೆಂಡತಿ ಪ್ರಾಣ, ಅಂತಹ ಪ್ರಾಣಳಾದಂಥ ಹೆಂಡತಿಯನ್ನು ಕಳ್ಕೊಂಡಾಗಲೂ ಕೂಡ ರಾಮ ಆಡಿದಂಥ ಮಾತು, ಲಕ್ಷ್ಮಣ ನನ್ನ ಆದೇಶಕ್ಕಿಂತಲೂ ನಿನ್ನ ಸ್ವಾಭಿಮಾನ ದೊಡ್ಡದಾಯ್ತಾ ಅಂತ ಒಂದು ಮಾತಾಡದ ಬಿಟ್ಟರೆ ಇಡೀ ರಾಮಾಯಣದಲ್ಲಿ ಒಂದು ಕಡೆಯಲ್ಲೂ ಕೂಡ ಲಕ್ಷ್ಮಣನನ್ನು ದೂರ್ಲಿಕ್ಕೆ ಹೋಗಲಿಲ್ಲ. ನಿನ್ನಿಂದ ಹೆಂಡತಿನ ಕಳ್ಕೊಂಡೆ ಅನ್ನೋ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಇದು ರಾಮನ ಆದರ್ಶ ವ್ಯಕ್ತಿತ್ವ. ಇಂಥ ಗುಣಗಳು ಬೇಕಾದಷ್ಟು ಕಾಣಿಸುತ್ತೆ ನಿಮಗೆ. ಇಡೀ ರಾಮಾಯಣದ ಉದ್ದಕ್ಕೂ ಕೂಡ ಇಂಥದ್ದನ್ನು ಹುಡುಕ್ತಾ ಹೋದರೆ ಬೇಕಾದಷ್ಟು ಕಾಣಿಸುತ್ತೆ ಇಂಥದ್ದೆಲ್ಲವೂ. ಇದು ಆದರ್ಶ ವ್ಯಕ್ತಿತ್ವ ಅನ್ನೋದಕ್ಕೆ ಇವು ಕೆಲವೊಂದು ನಿದರ್ಶನಗಳನ್ನು ಹೇಳಿಸಿದೆ. ಸರಿ, ಬಹಳ ಸಂತೋಷವಾಯಿತು. ರಾಮದೇವರ ಆದರ್ಶ ವ್ಯಕ್ತಿತ್ವ, ಏಕೆ ಅವರು ಆದರ್ಶ ಪುರುಷರು, ನೀವು ಹೇಳಿದ್ರಿ ರಾಮನನ್ನು ನಾವು ನುಡಿದಂತೆ ರಾಮನ ಪೂಜೆ ಮಾಡಬೇಕು ಅಂಥೇಳಿ. ಯಾವ ಕಾರಣಕ್ಕೆ ರಾಮನ ಪೂಜೆ ಮಾಡಬೇಕು ಅನ್ನೋದನ್ನು ಈಗ ಈ ನಿಮ್ಮ ಒಂದು ಉತ್ತರದಿಂದ ನಮಗೆ ಮನದಟ್ಟಾಯ್ತು ಆಚಾರ್ಯ. ಈಗ ಈ ಆದರ್ಶ ವ್ಯಕ್ತಿತ್ವ ರಾಮ ಅಂತೆಲ್ಲ ನಾವು ಹೇಳಿದ್ವಿ. ಇಷ್ಟು ಆದರ್ಶ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಯಾವಾಗ ಆ ತಾಟಕ ಎಂಬ ರಾಕ್ಷಸಿ ಋಷಿಗಳ ಎಲ್ಲ ಆ ಹೋಮವನ್ನು ಹವನವನ್ನು ಹಾಳು ಮಾಡ್ತಾ ಇರ್ತಾಳೆ, ಅವಾಗ ಅವಳ ಸಂಹಾರವನ್ನು ಮಾಡಬೇಕಾಗಿತ್ತು. ಅದನ್ನು ಮೊದಲಿಗೆ ಸ್ವಲ್ಪ ಹಿಂದೇಟು ಹಾಕಿದ ಆಚಾರ್ಯ. ಏಕೆ ರಾಮ ಹಿಂದೇಟೇಕೆ ಹಾಕಿದ ತಾಟಕ ಸಂಹಾರ ಮಾಡುವ ಸಮಯದಲ್ಲಿ ತಿಳಿಸ್ಕೊಡ್ಬೇಕು. ತುಂಬ ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ಸಹಜವಾಗಿ ಏನು ಅಂತಂದರೆ, ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂಥ ಒಂದು ಪದ್ಧತಿ ಏನು, ಸಂಪ್ರದಾಯ ಏನು ಅಂತಂದರೆ, ಯಾರೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೂ ಕೂಡ ಅವನನ್ನು ಬೈಯೋದು ಮಾಡೋದು ಮಾಡ್ತೇವೆ. ಆದರೆ ಒಬ್ಬ ಪುರುಷನ ಎದರಲ್ಲಿ ಒಬ್ಬ ಸ್ತ್ರೀ ಇದ್ಲು ಅಂತಾದರೆ ಆ ಸ್ತ್ರೀಗೆ ಬೈಯುವಾಗ ಹಿಂದೇಟು. ಅಂದರೆ ಹಿಂದೇಟು ಅಂತಂದ್ರೇನು, ಸ್ತ್ರೀಯರಿಗೆ ಅಷ್ಟು ಗೌರವ ಕೊಡ್ತಾ ಬಂದಿದ್ದೇವೆ ನಮ್ಮ ಸಂಸ್ಕೃತಿಯಲ್ಲಿ. ನಮ್ಮ ಸಂಸ್ಕಾರವೇ ಹಾಗೆ. ಭಾರತೀಯರ ಸಂಸ್ಕಾರ ಎನ್ನುವಂತಹದ್ದು ಮೊದಲಿಂದಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ವಿಶಿಷ್ಟವಾದ ಗೌರವವನ್ನು ಕೊಟ್ಟುಕೊಂಡೇ ಬಂದಿದೆ. ಆ ದೃಷ್ಟಿಯಿಂದಾಗಿ ಹೊಡಿ ಅವಳನ್ನ ಅಂತ ವಿಶ್ವಾಮಿತ್ರರು ಹೇಳಿದಾಗಲೂ ಕೂಡ ರಾಮ ಸ್ವಲ್ಪ ಹಿಂದೇಟು ಹಾಕಿದ್ದು ಯಾಕೆ ಅಂದರೆ, ಅವಳೊಬ್ಬ ಹೆಣ್ಣಲ್ವಾ, ತಾಟಕೆಯನ್ನು ಅಸುರೆ ಆಗಿರಬಹುದು ಆದರೆ ಹೆಣ್ಣಲ್ವಾ ಅಂತ ಆ ದೃಷ್ಟಿಯಿಂದ ಸ್ವಲ್ಪ ಹಿಂದೇಟು ಹಾಕಿದ. ಆದರೆ ಈ ಸಂದರ್ಭದಲ್ಲಿ ಮತ್ತೆ ಹೊಡೆದ. ಆಮೇಲೆ ಯಾಕೆ ಹೊಡೆದ ಅಂದರೆ, ವಿಶ್ವಾಮಿತ್ರರ ಬಾಯಲ್ಲಿ, ಅಂದರೆ ಒಬ್ಬ ದೊಡ್ಡ ಬ್ರಾಹ್ಮಣನ ಬಾಯಲ್ಲಿ, ಹಿರಿಯನಾದಂಥ ಬ್ರಾಹ್ಮಣರ ಬಾಯಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ವಿಶ್ವಾಮಿತ್ರರು ಏನು ಮಾಡ್ತಾರೆ, ಆಮೇಲೆ
ರಾಮ ಈ ತಾಟಕೆಯನ್ನ ಕೊಲ್ಲಿಲ್ಲ ಅಂತ ಆದ್ರೆ ಇನ್ನೂ ಬಲಿಷ್ಠವಾಗಿ ಬೆಳೀತಾಳೆ. ಎಷ್ಟರ ಮಟ್ಟಿಗೆ ಆ ತಾಟಕೆ ಬೆಳೆದಿದ್ಲು ಅಂದ್ರೆ ಆಗಿನ ಕಾಲದ ಆ ಪರಿಸರದಲ್ಲಿ ಇದ್ದಂತ ಒಬ್ಬ ಟೆರರಿಸ್ಟ್ ಯಾರು ಅಂತಂದ್ರೆ ಆ ತಾಟಕೆ ಅಂತ ಹೇಳ್ಬೋದು. ಅಂಥ ಒಂದು ವ್ಯಕ್ತಿತ್ವ ಅವಳದ್ದು. ಅದರಿಂದ ಒಬ್ಬ ಭಯೋತ್ಪಾದನೆಯನ್ನ ಮಾಡತಕ್ಕಂಥ ವ್ಯಕ್ತಿಗಳನ್ನ ಇವರನ್ನ ಕೊಲ್ಲಬಹುದೋ ಇಲ್ವೋ, ಇವೆಲ್ಲ ಕೆಲವಕ್ಕೆ ಯುದ್ಧದ ನಿಯಮಗಳು ಅಂತ ಇರ್ತದೆ. ಈ ಆಟಗಳನ್ನೆಲ್ಲ ಆಡ್ಬೇಕಾದ್ರೆ ಅದಕ್ಕೊಂದು ಪಂದ್ಯದ ಒಂದು ನಿಯಮ ಅಂತ ಇರ್ತದೆ. ಆ ನಿಯಮಗಳನ್ನ ಅನುಸರಣೆ ಮಾಡಬೇಕೋ ಬೇಡವೋ ಅಂತ ಪಂದ್ಯದಲ್ಲಿ ಮಾತ್ರ ಅದೆಲ್ಲ ಮಾಡಬೇಕು. ಆದ್ರೆ ಒಬ್ಬ ಭಯೋತ್ಪಾದಕರನ್ನ ಕೊಲ್ಲಬೇಕಾದ್ರೆ ಎಲ್ಲೂ ಕೂಡ ಅದಕ್ಕೆ ನಾವು ನಿಯಮಗಳನ್ನ ಅನುಸರಣೆ ಮಾಡಬೇಕಾ ಬೇಡವಾ, ಯುದ್ಧದ ನೀತಿ ಇಂಥದ್ದೆಲ್ಲ ಮಾಡ್ಲಿಕ್ಕಿಲ್ಲ. ಅದರಿಂದ ಒಬ್ಬ ಭಯೋತ್ಪಾದಕ ಬಂದು ನಮ್ಮನ್ನು ಎಲ್ಲಿ ಸಿಕ್ಕರಲ್ಲಿ ಕಂಡಲ್ಲಿ ಗುಂಡು ಅಂತ ಹೊಡಿತಾ ಇರುವಾಗ ಅವನನ್ನು ಹಿಂದಿಂದ ಹೊಡಿಬೇಕು ಮುಂದಿಂದ ಹೊಡಿಬೇಕು ಅಂತ ವಿಚಾರ ಮಾಡ್ತಾರೆ ಯಾರಾದರೂ ಕೂಡ? ಇಲ್ಲ. ಹಾಗಾಗಿ ಇವಳೊಬ್ಬ ಅಸುರೆ ಇದ್ದಾಳಲ್ವ, ಇವಳು ದೊಡ್ಡ ಭಯೋತ್ಪಾದಕಳು. ಯಾಕೆ ಅಂತಂದ್ರೆ ರಾಮನ ಎದುರಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ, ಬೆಟ್ಟ ಪರ್ವತ. ಆ ಪರ್ವತವನ್ನು ನೋಡಿದಾಗ ಇದು ಯಾವ ಪರ್ವತ ಅಂತ ಕೇಳ್ತಾನೆ ರಾಮ ಯಾವ ಪರ್ವತ ಅಂತ ಕೇಳಿದಾಗ ಆಗ ವಿಶ್ವಾಮಿತ್ರರು ಹೇಳ್ತಾರೆ ಇದು ಎಲುಬಿನ ಪರ್ವತ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಪ್ರತಿನಿತ್ಯವೂ ಕೂಡ ಅಲ್ಲಿ ಕಾಡಲ್ಲಿ ಇದ್ದಂತ ಏನು ಋಷಿಮುನಿಗಳಿದ್ರು ಅವರನ್ನೆಲ್ಲರನ್ನೂ ಕೂಡ ಈ ತಾಟಕ್ಕೆ ಎತ್ಕೊಂಡು ಚೀಪಿ ಹಾಕಿ ಅವರ ಮೈಯಲ್ಲಿದ್ದ ಮೂಳೆಗಳನ್ನೆಲ್ಲ ಕಿತ್ತಿ ಹಾಕಿರುವಂತಹದ್ದು ಬೆಟ್ಟದಷ್ಟು ಎತ್ತರಕ್ಕೆ ಬೆಳೆದಿತ್ತಂಥದ್ದು. ಅದು ಎಲುಬಿನ ಪರ್ವತ ಅಂತೇಳಿ. ಇಂಥ ಅನ್ಯಾಯವನ್ನು ಮಾಡಿದಂಥವಳು ಇವಳು, ಅವರನ್ನು ಕೊಳ್ಳೋದ್ರಲ್ಲಿ ವಿಚಾರ ಮಾಡಬೇಡ ಅಂತ ಅವರಿಂದ ಒಂದು ಬ್ರಾಹ್ಮಣರ ಬಾಯಲ್ಲಿ ಬರಲಿ ಅನ್ನೋದಕ್ಕೋಸ್ಕರವಾಗಿ ಮೊದಲು ಹಿಂದೇಟು ಹಾಕಿದಂತೆ ತೋರಿಸಿದ, ಜಗತ್ತಿಗೆ ಈ ನೀತಿಯನ್ನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ರಾಮ ಹೀಗೆ ಮಾಡಿರುವಂತಹದ್ದು, ಹೊರತಾಗಿ ಅವನಿಗೆ ಹಿಂದೇಟು ಅನ್ನುವಂಥ ಭಾವ ಅಲ್ಲ. ಓಕೆ ಆಚಾರ್ಯ, ಈ ರಾಮನ ಆದರ್ಶ ವ್ಯಕ್ತಿತ್ವ ಅನ್ನೋದಕ್ಕೆ ಇದು ಒಂದು ಗುಣನೇ. ಅಂದ್ರೆ ಬ್ರಾಹ್ಮಣರ ಮಾತನ್ನು ನಾವು ಕೇಳಬೇಕು ಅನ್ನೋದನ್ನು ಕೂಡ ಇಲ್ಲಿ ರಾಮದೇವರು ನಮಗೆ ತೋರಿಸಿಕೊಟ್ರು. ಮುಂದೆ ಈ ರಾಮದೇವರು ಸೀತೆಯನ್ನು ಕಳ್ಕೊಂಡ್ರು. ನೀವು ಹೇಳಿದ್ರಿ ಲಕ್ಷ್ಮಣ ಬಿಟ್ಟು ಬಂದ ಆವಾಗ ಆ ಮಾಯಾವಿ ಜಿಂಕೆಯಿಂದ ರಾವಣ ಸೀತೆಯನ್ನು ಅಪಹಾರ ಮಾಡಿದ ಅಂಥೇಳಿ. ಈಗ ನಾವೆಲ್ಲ ನಮ್ಮ ಪ್ರಿಯರಾದವರು ಯಾರಾದರೂ ಕಳ್ಕೊಂಡಾಗ ನಾವು ದುಃಖವನ್ನು ಪಡ್ತೇವೆ. ರಾಮನು ಕೂಡ ಮನುಷ್ಯ, ಆ ಮನುಷ್ಯ ದೇಹವನ್ನು ಧಾರಣೆ ಮಾಡಿದ್ದಾನೆ. ಸೀತೆಯನ್ನು ಕಳ್ಕೊಂಡಾಗ ರಾಮನು ಕೂಡ ದುಃಖವನ್ನು ಪಟ್ಟನೆ, ವಿಲಾಪ ಮಾಡಿದನೆ. ಅದಕ್ಕೆ ತಮ್ಮ ಉತ್ತರ ಏನಾಚಾರ್ಯ? ಇದು ಏನು ಅಂದ್ರೆ ರಾಮ ವಿಲಾಪ ಮಾಡಿದ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಖಂಡಿತವಾಗಿಯೂ ಕೂಡ ಅವನು ವಿಲಾಪ ಮಾಡಿದ್ದಾನೆ ಅನ್ನುವಂಥ ವರ್ಣನೆ ಬೇಕಾದಷ್ಟಿದೆ ಅದರಲ್ಲಿ ಏನು ಮಾತೇ ಇಲ್ಲ. ಆದರೆ ನಿಜವಾಗಿಯೂ ಕೂಡ ಅವನು ವಿಲಾಪ ಮಾಡಲಿಲ್ಲ. ಯಾಕೆ? ಇದು ಮಧ್ವ ರಾಮಾಯಣದ ರೀತಿಯಿಂದ ನಾ ಹೇಳಿದೆ. ಮಧ್ವಾಚಾರ್ಯ ರಾಮಾಯಣದ ಪ್ರಕಾರ ಅವನು ವಿಲಾಪವನ್ನು ಮಾಡಲಿಲ್ಲ. ಯಾಕೆಂದ್ರೆ ಅವನು ಸೀತೆಯನ್ನು ಕಳ್ಕೊಂಡೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಇರೋ ಹೆಸರೇನೆ ನಿತ್ಯಾವಿಯೋಗಿನಿ ಅಂತ ಲಕ್ಷ್ಮೀದೇವಿಗೆ. ಅಂದ್ರೆ ಆ ಸೀತೆ ಅವಳನ್ನು ಬಿಟ್ಟು ಹೋಗೋದೇ ಇಲ್ಲ, ಯಾವಾಗಲೂ ಜೊತೆಗೆ ಇದ್ಲು, ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಅಷ್ಟೇ. ಮತ್ತು ಇದು ಏನಾಯಿತು ಅಂದರೆ ಇದು ಸುಮ್ಮನೆ ಲೋಕರೂಢಿಯಿಂದ ಮಾಡಿರುವಂಥದ್ದಷ್ಟೇ. ಲೋಕರೂಢಿಯಲ್ಲಿ ಇದನ್ನು ತೋರಿಸಿಕೊಂಡ, ನಟನೆ ಮಾಡಿದ ಅಷ್ಟೇ. ಇದಕ್ಕೆ ಈ ಪ್ರಸಂಗಕ್ಕೆ ನಾನು ಒಂದು ಕಥೆ ಹೇಳಬೇಕು. ಏನು ಅಂದರೆ ಈ ರಾಘವೇಂದ್ರ ಸ್ವಾಮಿಗಳು ರಾಯರು ಬಹುಶಃ ಇವತ್ತಿನಿಂದ 9 ದಿನಗಳ ಕಾಲ ಅವರ ಕಾಲದಲ್ಲಿ ರಾಯರು ತಮ್ಮ ಕಾಲದಲ್ಲಿ ಯುಗಾದಿಯಿಂದ ಆರಂಭ ಮಾಡಿದರೆ ರಾಮನವಮಿಯ ತನಕಲೂ ಕೂಡ ರಾಮದೇವರ ಉತ್ಸವವನ್ನು ಮಾಡ್ತಿದ್ರು ಅವರು. 9 ದಿನಗಳ ಕಾಲ ಉತ್ಸವ ರಾಯರ ಉತ್ಸವ ಏನಿದೆ, ಆ ಉತ್ಸವದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಜೊತೆಗೆ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಇರ್ತಿತ್ತು. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ದಿವಸ ಏನು ಮಾಡಿದ್ರು ಅಂದ್ರೆ ರಾಮಾಯಣ ನಾಟಕವನ್ನು ಇಡಿಸಿದ್ರಂತೆ. ಸಾಂಸ್ಕೃತಿಕ ಕಾರ್ಯಕ್ರಮ ರಾಮಾಯಣ ನಾಟಕ. ಆ ರಾಮಾಯಣ ನಾಟಕದಲ್ಲಿ ಅನೇಕ ವಿದ್ವಾಂಸರು ಎಲ್ಲರೂ ಕೂಡ ರಾಯರು ಕೂತಿದ್ರು, ನೋಡ್ತಾ ಇದ್ರು, ಎಲ್ಲರೂ ಕೂತ್ಕೊಂಡಿದ್ರು. ಅದರಲ್ಲಿ ಏನಾಯಿತು, ಇದೇ ಪ್ರಸಂಗ. ಸೀತೆಯನ್ನ ರಾಮ ಕಳೆದುಕೊಳ್ತಾನೆ. ರಾವಣ ಅಪಹರಣ ಮಾಡಿದಾಗ ರಾಮ ಪ್ರವೇಶ ಮಾಡ್ತಾನೆ. ರಾಮ ಪ್ರವೇಶ ಮಾಡಿದಾಗ ಸೀತೆಯನ್ನು ಕಳ್ಕೊಂಡೆ ಅಂತ ಗೊಳೋ ಅಂತ ಕಣ್ಣೀರು ಹಾಕ್ತಾನೆ. ಎಷ್ಟು ಕಣ್ಣೀರು ಹಾಕಿದ ಅಂದರೆ ಅವನು ಕಣ್ಣೀರು ಹಾಕೋ ನಟನೆಯನ್ನು ನೋಡಿ ಕುಳಿತ ಆಡಿಯನ್ಸ್ ಎಲ್ಲರೂ ಕಣ್ಣೀರು ಹಾಕಿಬಿಟ್ರಂತೆ. ಎಲ್ಲರೂ ಕಣ್ಣೀರು ಹಾಕಿದ್ರು, ಜೋರು ಅಳ್ಲಿಕ್ಕೆ. ಪಕ್ಕದಲ್ಲಿ ಕೂತ ವಿದ್ವಾಂಸರು ಅವರು ಇವರು ಎಲ್ಲರೂ ಅಳ್ಲಿಕ್ಕೆ ಶುರು ಮಾಡಿದರು. ಇವರೆಲ್ಲ ಅಳ್ತಾ ಇರುವಾಗ ಅಲ್ಲೇ ಇದ್ದ ರಾಘವೇಂದ್ರ ಸ್ವಾಮಿಗಳು 1-2 ನಿಮಿಷ ಆ ಕಡೆ ಈ ಕಡೆ ನೋಡಿ ಅವ್ರಿಗೂ ತಡಿಲಿಕ್ಕಾಗಲಿಲ್ಲ, ಅವರು ಹತ್ತುಬಿಟ್ರಂತೆ. ರಾಯರು ಹತ್ತಾಗ ಅಲ್ಲಿ ಪಕ್ಕದಲ್ಲಿದ್ದ ವಿದ್ವಾಂಸರು ಬಂದು ಕೇಳಿದ್ರಂತೆ, ಸ್ವಾಮಿ, ನಾವೇನೋ ಸಾಮಾನ್ಯ ವ್ಯಕ್ತಿಗಳು, ತಾವು ಸನ್ಯಾಸಿಗಳು, ದೊಡ್ಡ ಜ್ಞಾನಿಗಳು, ನೀವು ಕಣ್ಣೀರು ಹಾಕ್ತಾ ಇದ್ದೀರಲ್ಲ ಅದನ್ನು ನೋಡಿಬಿಟ್ಟು ಅಂತ ಹೇಳಿದರೆ, ಅದಕ್ಕೆ ರಾಯರು ಹೇಳಿದ್ರಂತೆ, ನಾನು ಕಣ್ಣೀರು ಹಾಕಿದ್ದು ಅಲ್ಲಿ
ರಾಮನ ಪಾತ್ರಧಾರಿಯಾದಂಥ ವ್ಯಕ್ತಿ ಸೀತೆಯನ್ನ ಕಳ್ಕೊಂಡೆ ಅಂತ ಅಳ್ತಾ ಇದ್ದಾನಲ್ಲ, ಅದಕ್ಕೋಸ್ಕರ ಕಣ್ಣೀರು ಹಾಕಿದ್ದಲ್ಲ. ಮತ್ತೇನು ಅಂದ್ರೆ, ನಾನು ಎಷ್ಟೋ ಬಾರಿ ರಾಮಚಾರಿತ್ರ್ಯ ಮಂಜರಿಯನ್ನು ರಚನೆ ಮಾಡಿ ಉಪನ್ಯಾಸ ಮಾಡಿದ್ದೀನಿ, ರಾಮ ಸೀತೆಯನ್ನ ಕಳ್ಕೊಂಡಿಲ್ಲ, ಅವನಿಗೆ ದುಃಖ ಇಲ್ಲ ಅಂತ ಹೇಳಿದ್ದೀನಿ, ಆದ್ರೂ ಆ ಪಾತ್ರವನ್ನು ನೋಡಿ ನೀವು ಕಣ್ಣೀರು ಹಾಕ್ತಿರಲ್ಲ ಅಂತ ನಾನು ಕಣ್ಣೀರು ಹಾಕಿದೆ ಅಂತಂದ್ರಂತೆ ರಾಯರು. ಅಂದ್ರೆ ಅರ್ಥ ಏನು ಅಂದ್ರೆ, ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ನಿಮಗೆ, ಅವರಿಬ್ಬರು ನಿತ್ಯಾವಿಯೋಗಿ, ಅವರಿಗೆ ವಿಯೋಗ ಎನ್ನುವಂಥದ್ದೇ ಇಲ್ಲ. ಅದರಿಂದ ಲೋಕರೂಢಿಯಿಂದ ಇದನ್ನು ತೋರಿಸಿದ್ದಾನೆ ಹೊರತು ರಾಮ ಅವನಿಗೆ ದುಃಖ ದುಮ್ಮಾನ ಇತ್ಯಾದಿಗಳು ಯಾವುದು ಕೂಡ ಇಲ್ಲ ರಾಮನಿಗೆ. ನಿಜ ಆಚಾರ್ಯ. ಯಾಕಂದ್ರೆ ನಾವು ಮಧ್ವಾಚಾರ್ಯರ ಬಗ್ಗೆ ತಮ್ಮ ಹತ್ರ ಸಂವಾದ ಮಾಡುವಾಗ ತಾವು ಹೇಳಿದ್ರಿ, ಆ ಪರಮಾತ್ಮ ವಿಷ್ಣುವೇ ಸರ್ವೋತ್ತಮ, ಅವನು ಅನೇಕ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತೇಳಿ. ಇಲ್ಲಿ ನಮಗೊಂದು ಸಂಶಯ ಬಂದಿತ್ತು, ಅವನು ದುಃಖ ಪಟ್ಟಾನೆ ಅಂತಂದ್ರೆ ಅವನಿಗೆ ಅದೊಂದು ಗುಣ ಇಲ್ಲ, ಅದು ಗುಣ ವಿರುದ್ಧ ಆಗ್ತದೆ ಹೆಂಗೆ ಅಂತೇಳಿ ನಮಗೆ ಸಂಶಯ ಬಂದಿತ್ತು. ತಾವು ಅದನ್ನ ರಾಯರ ಒಂದು ಉದಾಹರಣೆಯನ್ನು ಕೊಟ್ಟು ನಮ್ಮ ಸಂಶಯವನ್ನು ಪರಿಹಾರ ಮಾಡಿದ್ರೆ ಆಚಾರ್ಯ, ಬಹಳ ಸಂತೋಷ. ಮುಂದೆ ಹನುಮಂತ ದೇವರು ರಾಮದೇವರನ್ನ ಭೇಟಿ ಆಗ್ತಾರೆ. ಹನುಮಂತ ದೇವರ ಬಗ್ಗೆ ಹೇಳುವಾಗ ಮಹಾವ್ಯಾಕರಣಾಂಬೋಧಿ ಮಂತಮಾನ ಸಮುದ್ರಂ ಅಂತೇಳಿ ಆ ಮಹಾವ್ಯಾಕರಣವನ್ನೆಲ್ಲ ಓದಿದರು ಅಂಥವರು ರಾಮದೇವರ ಭೇಟಿಯಾದಾಗ ಯಾವ ರೀತಿಯ ವಾರ್ತಾಲಾಪ ನಡೆಯುತ್ತದೆ, ರಾಮದೇವರು ಏನಂತಾರೆ ಹನುಮಂತ ದೇವರಿಗೆ, ಅದು ಆ ಒಂದು ದೃಶ್ಯವನ್ನು ನಮಗೆ ತಾವು ವಿವರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಆಚಾರ್ಯ. ಬಹಳ ಒಳ್ಳೆಯ ಪ್ರಸಂಗ ಅದು. ಯಾಕೆಂದರೆ ರಾಮಾಯಣದಲ್ಲಿ ಒಂದು ಹನುಮಂತ ದೇವರಿಗೆ ಅದ್ಭುತವಾದಂಥ ಒಂದು ಸರ್ಟಿಫಿಕೇಟನ್ನು ಕೊಟ್ಟ ಒಂದು ಪ್ರಸಂಗ ಅದು. ಅಂದರೆ ಅದು ಬೇರೆ ಯಾರೂ ಅಲ್ಲ, ನೀವೆಲ್ಲ ಕೊಟ್ಟದ್ದು. ಮತ್ತು ಯಾರು ಅಂದರೆ ಸಾಕ್ಷಾತ್ತು ರಾಮದೇವರೇನೆ ಹನುಮಂತ ದೇವರಿಗೆ ಕೊಟ್ಟ ಸರ್ಟಿಫಿಕೇಟ್ ಇದು. ಮೊದಲ ಬಾರಿಗೆ ರಾಮದೇವರನ್ನು ನೋಡಿದ ಕೂಡಲೇ ಆಗ ಹನುಮಂತ ಹತ್ತಿರಕ್ಕೆ ಬರ್ತಾನೆ. ರಾಮನಿಗೆ ಮೊದಲು ನಮಸ್ಕಾರ ಮಾಡಿದ. ರಾಮನಿಗೆ ನಮಸ್ಕಾರವನ್ನು ಮಾಡಿ ಆದ ನಂತರ ಮೊದಲು ಕೇಳ್ತಾನೆ, ಯಾರು ನೀವು, ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಊರು ಯಾವುದು, ಏನು ವಿಶೇಷ ಇಲ್ಲಿಗೆ ಬಂದದ್ದು. ಒಂದು 4-5 ಮಾತು ಅಷ್ಟೇ. ಸ್ವಲ್ಪ ಒಂದು 4-5 ಮಾತುಗಳನ್ನು ಆಡಬೇಕಾದ್ರೆ ರಾಮ ಆ ಲಕ್ಷ್ಮಣನನ್ನು ಹತ್ತಿರಕ್ಕೆ ಕರೀತಾನೆ. ಹತ್ತಿರಕ್ಕೆ ಕರೆದು, ಲಕ್ಷ್ಮಣ ಬಾಯಿಲಿ ಏನು, ಅವನ ಕಿವಿಯಲ್ಲಿ ಹೇಳಿದ್ದಂತೆ, ನಾರ್ಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ಇಷ್ಟು ಅದ್ಭುತವಾಗಿ ಮಾತನಾಡ್ತಾ ಇದ್ದಾನಲ್ಲ ಈ ಹನುಮಂತ. ಋಗ್ವೇದ ವಿನೀತಸ್ಯ, ಋಗ್ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಒಳ್ಳೆ ವಿನಯವಂತಿಕೆ ಬರ್ತದಂತೆ. ಯಜುರ್ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಒಳ್ಳೆ ಧಾರಣಾ ಶಕ್ತಿ ಅನ್ನುವಂಥದ್ದು ಬರ್ತದಂತೆ. ಸಾಮವೇದವನ್ನು ಅಧ್ಯಯನ ಮಾಡಿದರೆ ಒಳ್ಳೆ ವಿದ್ವಾಂಸನಾಗ್ತಾನಂತೆ. ಇದೆಲ್ಲ ಅದಕ್ಕಿರುವಂಥ ಗುಣಗಳವೆಲ್ಲವೂ ಕೂಡ. ಹಾಗೆ ಋಗ್ವೇದ ವಿನೀತಸ್ಯ, ಸಮಗ್ರ ಋಗ್ವೇದವನ್ನು, ಸಮಗ್ರ ಯಜುರ್ವೇದ, ಸಮಗ್ರ ಸಾಮವೇದ, ಮಹಾವ್ಯಾಕರಣಾಂಬೋಧಿ ಮಂಥಮಾನಸ, ಸಮಗ್ರವಾದಂಥ ವ್ಯಾಕರಣ ಶಾಸ್ತ್ರವನ್ನು ಎಲ್ಲವನ್ನೂ ಕೂಡ ಅಧ್ಯಯನ ಮಾಡದೇ ಇದ್ದರೆ ಇಷ್ಟು ಸುಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಹನುಮಂತ ಮಾತಾಡ್ತಾ ಇದ್ದಾನೆ ಅಂತಂದರೆ ಎಷ್ಟು ಮಾತಾಡಿದ್ನು ಹನುಮಂತ. ಎಲ್ಲಿಂದ ಬಂದ್ರಿ, ಯಾವಾಗ ಬಂದ್ರಿ, ಏನು ಎಂತು ಏನೇನು ಮಾತಾಡದ. ಬಹು ವ್ಯಾಹರತಾನೇನ ನ ಕಿಂಚಿದ ಅಪಶಬ್ದಿತ, ಬಹಳ ಮಾತಾಡಿದ. ಒಂದೇ ಒಂದು ಅಪಶಬ್ದ ಎನ್ನುವಂಥದ್ದು ಅವನ ಬಾಯಲ್ಲಿ ಬರಲಿಲ್ಲ. ಒಂದೇ ಒಂದು ಅಪಶಬ್ದ ಬರಲಿಲ್ಲ. ಇಂಥ ವ್ಯಕ್ತಿತ್ವ ಇದು ಹನುಮಂತನ ವ್ಯಕ್ತಿತ್ವ. ಇದು ನೀವು ಕೊಟ್ಟಂಥ ಸರ್ಟಿಫಿಕೇಟ್ ಅಲ್ಲ, ಸ್ವತಃ ರಾಮದೇವರು ಕೊಟ್ಟಂಥ ಸರ್ಟಿಫಿಕೇಟ್. ಖರೆ. ಆದ್ದರಿಂದಲೇ ಹೇಳೋದು, ಹನುಮಂತ ದೇವರನ್ನು ಸ್ಮರಣೆ ಮಾಡಿದರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣ, ಇದೆಲ್ಲ ಆ ಗುಣಗಳೆಲ್ಲ ಇರುವಂತಹದ್ದು. ಅಂತಹ ಗುಣಗಳೆಲ್ಲ ಇವನಲ್ಲಿ ಇದೆ ಅಂತ ಮೊದಲ ಬಾರಿಗೆ ಹನುಮಂತ ದೇವರ ಜೊತೆಗೆ ಭೇಟಿ ಆದಾಗ, ಇದು ಪರಸ್ಪರ ಸಮ್ಮಿಲನ ಆದಾಗ ನಡೆದಂಥ ಒಂದು ಮಾತುಗಳಿವೆಲ್ಲವೂ ಕೂಡ ರಾಮ ಆಡಿದಂಥ ಮಾತುಗಳು. ಬಹಳ ಸಂತೋಷ ಆಚಾರ್ಯ. ಆ ದೃಶ್ಯ ಒಂದು ನಮ್ಮ ಕಣ್ಣು ಮುಂದೆ ಕಟ್ಟಿದಂಗೆ ತಾವು ಹೇಳಿದ್ರಿ ಆಚಾರ್ಯ. ಯಾಕಂದ್ರೆ ಎ ಗುಣ ನಾಮ, ತಾವೇ ಸುಮಧ್ವಿಜಯಲ್ಲಿ ಉತ್ಸವ ಹೇಳಿದ್ರಿ, ಎ ಗುಣ ನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ಮರಿದರ್ಶಯಂತೆ. ಅಂತಹ ಗುಣಗಳು ಉಳ್ಳಂತಹ ಆ ಹನುಮಂತ ದೇವರು ಅವರ ಸ್ಮರಣೆ ಮಾಡಿದರೆ ನೀವು ಹೇಳಿದ್ರಿ ಅಜಾಡ್ಯಂ ವಾಕ್ಪಟುತ್ವ ಅಂತ ಎಲ್ಲವೂ ಬರುತ್ತದೆ ಅಂತೇಳಿ. ಅವರ ಇಬ್ಬರ ಸಂಭಾಷಣೆ ಹೆಂಗಿತ್ತು ಅನ್ನೋ ಒಂದು ಕುತೂಹಲ ನಮಗಿತ್ತು. ಆ ದೃಶ್ಯವನ್ನ ಕಣ್ಣು ಮುಂದೆ ಕಟ್ಟೋ ಹಂಗೆ ತಾವು ವಿವರಣೆ ಮಾಡಿದ್ರಿ ಆಚಾರ್ಯ. ಮುಂದೆ ಈ ವನವಾಸಕ್ಕೆ ಹೋಗುವ ಕಾಲದ, ವನವಾಸಕ್ಕೆ ಹೋದಾದ ಮೇಲೆ ಸೀತಾ ಅಪಹರಣವಾಗಿರುತ್ತದೆ, ಸುಗ್ರೀವನ ಸಖ್ಯ ಆಗ್ತದೆ. ಆಗ ವಾಲಿಯ ಸಂಹಾರವನ್ನು ರಾಮದೇವರು ಮಾಡ್ತಾರೆ. ರಾಮದೇವರ ಶೌರ್ಯವನ್ನು ವರ್ಣನೆ ಮಾಡುವಾಗ ಒಂದೇ ಬಾಣದಿಂದ ಅನೇಕ ಮರಗಳನ್ನು ಸೀಳಿ ಹಾಕಿದ್ರು ಅಂತಹ ಮಹಾ ಬಲಶಾಲಿಗಳು ರಾಮದೇವರು ಅಂತೆನ್ನುವ ಎಲ್ಲ ವಿಷಯವನ್ನು ನಾವು ಕೇಳಿದ್ದೇವೆ ಆಚಾರ್ಯ. ಆದರೆ
ಯಾಕೆ ರಾಮದೇವರು ವಾಲಿಯನ್ನ ಮರೆಯಲ್ಲಿ ನಿಂತು ಸಂಹಾರ ಮಾಡಿದರು, ಯಾಕೆ ಅವ್ರಿಗೆ ಆಗ್ತಿದ್ದಿಲ್ಲೇನು, ಆ ಒಂದು ಸಂದೇಹ ನಮ್ಮಲ್ಲಿದೆ ಆಚಾರ್ಯ. ಆ ಸಂದೇಹವನ್ನು ತಾವು ಪರಿಹಾರ ಮಾಡಬೇಕಾಗಿ ಪ್ರಾರ್ಥನೆ. ಇದು ಆಧುನಿಕರಲ್ಲಿ ರಾಮಾಯಣದ ಬಗ್ಗೆ ಆಕ್ಷೇಪ ಮಾಡುವಾಗ ಸಾಮಾನ್ಯವಾಗಿ 3 ವಿಷಯಗಳಲ್ಲಿ ಬಹಳ ದೊಡ್ಡ ಆಕ್ಷೇಪ ರಾಮನ ಬಗ್ಗೆ ಇರುವಂತಹದ್ದು. ಅದರಲ್ಲಿ ಒಂದು ಆಕ್ಷೇಪ ತಾವು ಕೇಳಿದಂಥ ಪ್ರಶ್ನೆ. ಅಂದರೆ ರಾಮ ಕೊಲ್ಲುವಾಗ ಅವನನ್ನ ಆದರ್ಶ ಪುರುಷ, ಶೂರ, ವೀರ ಎಲ್ಲ ಕರೀತಾರೆ ಅವನನ್ನು. ಅಂಥ ರಾಮ ಒಬ್ಬ ವಾಲಿಯನ್ನ ಕೊಲ್ಲಬೇಕಾದ್ರೆ ಮರದ ಹಿಂದೆ ನಿಂತುಕೊಂಡು ಅವನಿಗೆ ಕಣ್ಣಿಗೆ ಕಾಣದಂತೆ ಹೋಗಿ ಕೊಲ್ಲಲ್ಲ. ಯಾಕೆ ಹಾಗೆ ಮಾಡಬೇಕು? ಡೈರೆಕ್ಟಾಗೇ ಬರ್ಬೋದಿತ್ತು, ಡೈರೆಕ್ಟಾಗೇ ಕೊಲ್ಲಬಹುದಿತ್ತು. ಯಾಕೆ ಡೈರೆಕ್ಟಾಗಿ ಬರಲಿಲ್ಲ ರಾಮ? ಹಾಗಾದರೆ ನಿಜವಾಗಲೂ ಶೂರ ಧೀರನಲ್ಲವೇ ಅಂತ ಇದರ ಮೇಲೆ ಆಧುನಿಕರು ಬಹಳ ಜನ ಆಕ್ಷೇಪ ಮಾಡೋದಿದೆ. ಒಂದು ಇದಕ್ಕೆ ಏನು ಅಂದರೆ, ವಾಲ್ಮೀಕಿ ರಾಮಾಯಣದ ಹಿನ್ನೆಲೆಯಲ್ಲೇ ಇದಕ್ಕೆ ನಾನು ಹೇಳೋದಂತಾದರೆ, ವಾಲ್ಮೀಕಿಗಳೇ ಹೇಳ್ತಾರೆ ಈ ವಿಷಯದಲ್ಲಿ ಚರ್ಚೆಯೇ ಅಸಂಗತ ಅಂತ. ಯಾಕೆ ಅಂತಂದರೆ, ರಾಮ ಇವನನ್ನು ಕೊಂದದ್ದು, ಇವನನ್ನು ಕೊಲ್ಲಬೇಕಾದ್ರೆ ಮರೆಯಲ್ಲಿ ನಿಂತು ಕೊಂದನಲ್ವ. ಯಾಕೆ ಹಾಗೆ ಮಾಡದ ಅಂತಂದರೆ, ಒಬ್ಬ ಅತ್ಯಾಚಾರಿಯನ್ನ ಕೊಲ್ಲಬೇಕಾದ್ರೆ ಹಿಂದೆ ಬಂದು ಹೊಡೆದ್ವೋ ಮುಂದೆ ಬಂದು ಹೊಡೆದ್ವೋ ಅಂತ ವಿಚಾರ ಮಾಡಬೇಕಾಗಿಲ್ಲ ಅಂತ. ಇವನೊಬ್ಬ ವಾಲಿ ಏನಿದ್ದಾನಲ್ವ, ವಾಲಿ ಅತ್ಯಾಚಾರಿ. ಯಾಕೆ ಅಂತಂದರೆ, ಆ ಕಾಲದಲ್ಲಿ ತನ್ನ ತಮ್ಮನಾದಂಥ ಸುಗ್ರೀವ ಇರುವಾಗಲೇ ಬಲಾತ್ಕಾರದಿಂದಾಗಿ ಸುಗ್ರೀವನ ಹೆಂಡತಿಯನ್ನ ಎಳ್ಕೊಂಡು ಹೋದಂಥ ವ್ಯಕ್ತಿ ಅವನು. ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ವಾಲಿಗೂ ಮತ್ತು ರಾವಣನಿಗೂ ಕೂಡ ಬಹಳ ಸಖ್ಯ ಸ್ನೇಹ. ಹಾಗಾಗಿ ಆ ರಾವಣ ಏನಿದ್ದಾನೆ ಅವನು ದೊಡ್ಡ ಅತ್ಯಾಚಾರಿ ಜಗತ್ತಿನಲ್ಲಿ. ಅಂಥವನ ಸ್ನೇಹಿತನಾಗಿದ್ದಾನೆ. ಆದ್ದರಿಂದಾಗಿ ಇವನು ಕೂಡ ಅದೇ ಕೆಲಸ ಮಾಡುವವನಾದ್ರಿಂದಾಗಿ ಇವನನ್ನ ಹಿಂದೆ ಹೊಡೆದುವ ಮುಂದೆ ಹೊಡೆದುವ ಅಂತ ವಿಚಾರ ಮಾಡಬೇಕಾಗಿಲ್ಲ. ಆದ್ದರಿಂದಾಗಿ ಇವನನ್ನ ಮರೆಯಲ್ಲಿ ನಿಂತು ಕೊಂದರೂ ಕೂಡ ಅದು ತಪ್ಪಲ್ಲ ಅನ್ನುವಂತೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಕೊಟ್ಟಂಥ ಉತ್ತರ. ಇದಲ್ಲದೇನೆ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ರಾಮಾಯಣದಲ್ಲಿ ಇದಕ್ಕೆ ಈ ಕಾರಣವೂ ಇದೆ, ವಾಲ್ಮೀಕಿಗಳದ್ದು ಕೂಡ. ಇದಲ್ಲದೆ ಇನ್ನೊಂದು ಹಂತ, ಒಂದು ಹೆಜ್ಜೆ ಮುಂದೆ ಹೋಗಿ ಮಧ್ವಾಚಾರ್ಯ ಹೇಳ್ತಾರೆ, ಯಾಕೆ ಇವನನ್ನು ಮರೆಯಲ್ಲಿ ನಿಂತು ಕೊಂದ ಅಂತಂದರೆ, ರಾಮ ಒಂದು ವೇಳೆ ಏನಾದರೂ ಕೂಡ ರಾಮ ಎದುರಲ್ಲಿ ಬಂದಿದ್ದ ಅಂತ ಆದರೆ ಆಗ ಈ ವಾಲಿ ಶರಣಾಗತನಾಗಿ ಬಿಡ್ತಿದ್ದಂತೆ. ಅತ್ಯಾಚಾರಿ ಆಗಿರಬಹುದಿಲ್ಲ ಅಂತಲ್ಲ, ಅತ್ಯಾಚಾರಿ ಆಗಿದ್ದರೂ ಕೂಡ ಕ್ಷತ್ರಿಯನ ಧರ್ಮ ಏನು ಅಂದರೆ ಅವನು ಶರಣಾಗತನಾದ ಅಂದರೆ ಅವನನ್ನು ಹೊಡಿಬಾರದು ಅಂತ ನಿಯಮ. ಹಾಗಾಗಿ ಶರಣಾಗತನಾಗ್ತಿದ್ದ. ಶರಣಾಗತನಾದರೆ ಅಂತಾದರೆ ಅವನನ್ನು ಕೊಲ್ಲದೆ ಬಿಡಬೇಕಾಗ್ತಿತ್ತು. ಆಗ ಜಗತ್ನಲ್ಲಿ ಏನಾಗ್ತಾ ಇತ್ತು ಅಂದರೆ, ರಾಮನ ಬಗ್ಗೆ ಎಂಥ ಮಾತಾಡ್ತಿದ್ರು, ಒಬ್ಬ ಅತ್ಯಾಚಾರಿ ಬಂದು ಅವನು ಏನು ತಪ್ಪು ಮಾಡಿದರೂ ಕೂಡ ಕಾಲಿಗೆ ಬಿದ್ದ ಅಂದರೆ ಅವನನ್ನು ಕ್ಷಮೆ ಮಾಡ್ತಾನೆ ರಾಮ, ಬಿಟ್ಟು ಬಿಡ್ತಾನೆ ಅನ್ನುವಂತಹ ಸಂದೇಶ ಜಗತ್ತಿಗೆ ಹೋಗಬಾರದು. ಅಂಥ ವ್ಯಕ್ತಿಗಳನ್ನು ಕ್ಷಮೆ ಮಾಡೋದೇ ಇಲ್ಲ ಅನ್ನೋದನ್ನು ತೋರಿಸ್ಬೇಕಿತ್ತು. ಅದಕ್ಕೋಸ್ಕರವಾಗಿ ರಾಮ ಕೊಂದ ಅಂತ. ಇನ್ನೊಂದು, ಇಷ್ಟೆಲ್ಲ ಆಯ್ತಲ್ವ, ಇದು ಮಧ್ವರಾಮಾಯಣದಲ್ಲಿ ಹೇಳುವಂತಹದ್ದು. ಅವನನ್ನ ಬಾಣದಿಂದ ಹೊಡೆದಾದ ಮೇಲೂ ಕೂಡ ಇನ್ನೂ ಜೀವ ಉಳಿದಿರುತ್ತೆ ಅವನಿಗೆ. ಜೀವ ಉಳಿದಾಗ ಆಗ ಎದುರುಗಡೆಯಲ್ಲಿ ರಾಮ ಹೋಗ್ತಾನೆ. ರಾಮನಿಗೂ ವಾಲಿಗೂ ಸಾಯೋ ಕಾಲದಲ್ಲಿ ಒಂದು ಚರ್ಚೆ ನಡೆಯುತ್ತೆ, ದೀರ್ಘವಾದ ಚರ್ಚೆ. ಆ ಚರ್ಚೆಯಲ್ಲಿ ಒಟ್ಟು ಸಾರ ಏನು ಅಂದರೆ, ಚರ್ಚೆಯದ್ದು ಇವನೇ ಕೇಳ್ತಾನೆ, ನಾವು ಕೇಳಿದ ಪ್ರಶ್ನೆಯನ್ನು ಅವನೇ ಕೇಳ್ತಾನೆ, ರಾಮ ನೀನು ನನ್ನನ್ನು ಹಿಂದಿನಿಂದ ಯಾಕೆ ಕೊಂದೇವು, ನೀನು ಸುಗ್ರೀವನ ಪರವಾಗಿ ನಿಂತ್ಕೊಂಡು ಯಾಕೆ ಕೊಂದಿ ನನ್ನನ್ನು ಅಂತ ಕೇಳ್ತಾನೆ. ಅದಕ್ಕೆ ಹೇಳಿದ ರಾಮ, ನನಗೆ ಅವನು ನನ್ನ ಹೆಂಡತಿಯನ್ನು ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ದಾನೆ, ಅದಕ್ಕೆ ನಾನು ಅವನ ಹೆಂಡತಿಯನ್ನು ನಾನು ನಿನಗೆ ಕೊಡಿಸ್ತೇನೆ ಅಂತ ಹೇಳಿದ್ದೀನಿ ಸುಗ್ರೀವನಿಗೆ, ಅದಕ್ಕೆ ನಿನ್ನನ್ನು ಕೊಂದೆ ಅಂತ. ಅದಕ್ಕೆ ಈ ವಾಲಿ ಹೇಳುತ್ತಾನೆ, ರಾಮ ನಿನ್ನ ಹೆಂಡತಿ ಬೇಕು ಅಂತಾಗಿದ್ರೆ, ಸೀತೆ ಸಿಗಬೇಕು ಅಂತಾಗಿದ್ರೆ ನೀನು ಸುಗ್ರೀವನ ಬಳಿಗೆ ಹೋಗದೆ ನನ್ನ ಬಳಿಗೆ ಬಂದಿದ್ದೆ ಅಂತಾದರೆ ಕ್ಷಣ ಮಾತ್ರದಲ್ಲಿ ಚಿಟಿಕೆ ಹೊಡೆಯೋದ್ರಲ್ಲಿ ನೀನು ಹೆಂಡತಿ ನೀನು ಎದುರಿಗೆ ತಂದಿಟ್ಬಿಡ್ತಿದ್ದೆ ಅಂತ. ರಾಮ ಕೇಳಿದ, ಅದು ಹೆಂಗೆ ಅಂತ ಕೇಳಿದ. ಅದು ಹೆಂಗೆ ಅಂತ ಕೇಳಿದ್ದಕ್ಕೆ ಅವನು ಹೇಳಿದ, ನನಗೂ ರಾವಣನಿಗೂ ಅಷ್ಟು ಸಖ್ಯ ಇದೆ ಅಂತ ಹೇಳ್ತಾನೆ. ನನಗೂ ರಾವಣನಿಗೂ ಅಷ್ಟು ಸಖ್ಯ. ಎಷ್ಟು ಸಖ್ಯ ಇದೆ ಅಂತಂದರೆ, ರಾವಣ ನಾನು ಇಬ್ಬರು ಪರಸ್ಪರ ಹಂಚ್ಕೊಂಡಿದ್ದೀವಿ ಎಲ್ಲವನ್ನೂ ಕೂಡ. ರಾವಣ ಇವನು ಎಷ್ಟರ ಮಟ್ಟಿಗೆ ಅಂದರೆ, ನನ್ನ ರಾಜ್ಯ ರಾವಣನ ರಾಜ್ಯ, ರಾವಣನ ರಾಜ್ಯ ನನ್ನ ರಾಜ್ಯ, ರಾವಣನ ಸಿಂಹಾಸನ ನನ್ನ ಸಿಂಹಾಸನ, ಅವನ ಸೊತ್ತು ನನ್ನ ಸೊತ್ತು, ಅವನ ಹೆಂಡತಿ ನನ್ನ ಹೆಂಡತಿ. ಅಲ್ಲಿಯ ತನಕಲೂ ಕೂಡ ಇವರಿಬ್ಬರ ಸಖ್ಯ ಎನ್ನುವಂಥದ್ದು ಇತ್ತಂತೆ. ರಾಮ ಹೇಳ್ದ, ಇದಕ್ಕೆ ನಾನು ನಿನ್ನನ್ನು ಕೊಂದದ್ದು, ಕರೆ ಇದಕ್ಕೆ ಕೊಂದದ್ದು ನಾನು ನಿನ್ನ ಅಂದವನು.
ಯಾಕೆ ಅಂದರೆ ನಿನ್ನಲ್ಲಿ ಇಂತಹ ಒಂದು ಅಪವಿತ್ರ ಮೈತ್ರಿ ಎನ್ನುವಂತಹದ್ದು ಇದೆ. ಆದ್ರಿಂದಾಗಿ ನಿನಗೂ ರಾವಣನಿಗೂ ಕೂಡ ಈ ಅಪವಿತ್ರ ಮೈತ್ರಿಯ ಜೊತೆಗೆ ನಾನು ಸೇರಿದೆ ಅಂತ ಆದರೆ ಅಪವಿತ್ರ ಮೈತ್ರಿಯಿಂದ ಹೆಂಡತಿಯನ್ನು ಪಡ್ಕೊಂಡ ಅಂತ ಇಂಥ ಅಪಕೀರ್ತಿ ಬರುತ್ತದೆ. ಆದ್ದರಿಂದ ನನಗದು ಬೇಡ ಅಂತ ನಿನ್ನನ್ನು ಕೊಂದೆ ಅಂತ ಹೇಳ್ದ. ಕಡೆಗೆ ಇಷ್ಟಾದ ಮೇಲೂ ಕೂಡ ರಾಮನೇ ಹೇಳಿದ್ನಂತೆ, ಇದು ಮಧ್ವರಾಮಾಯಣ. ಅವ್ರು ಹೇಳ್ತಾನೆ, ರಾಮ ಆಯಿತು ವಾಲಿ, ಇಷ್ಟೆಲ್ಲ ಆಗಿದೆ, ನಿನಗೊಂದು ಪ್ರಾಯಶ್ಚಿತ್ತ ಆಗಿದೆ, ಈಗ ಹೇಳು, ನಿನಗೆ ಬದುಕಬೇಕು ಅನ್ನುವ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಹಿಂದೆ ತೆಗೆದು ನಿನಗೆ ಜೀವವನ್ನು ಕೊಡ್ತೇನೆ ಅಂತ. ವಾಲಿ ಹೇಳ್ತಾನೆ, ರಾಮ ಎಷ್ಟು ಜನರಿಗಿದೆಯೋ ಈ ಭಾಗ್ಯ, ನಿನ್ನ ಕಣ್ಣೆದುರಲ್ಲಿ ನಿನ್ನನ್ನು ನೋಡ್ತಾ ನೋಡ್ತಾ ನಿನ್ನ ಬಾಣದ ಏಟನ್ನು ತಿಂದು ನಿನ್ನನ್ನು ದರ್ಶನ ಮಾಡ್ತಾ ಮಾಡ್ತಾ ಕಣ್ಣು ಮುಚ್ಚುವಂತಹ ಪ್ರಸಂಗ ಎಷ್ಟು ಜನರಿಗಿದೆಯಪ್ಪ ಈ ಭಾಗ್ಯ. ಇಂಥ ಸಾವು ಯಾರಿಗೆ ಸಿಗುತ್ತೋ ಬೇಡ, ಇದೇ ನಿಜವಾದ ಪ್ರಾಯಶ್ಚಿತ್ತ ನನಗೆ, ಆದ್ದರಿಂದ ಬೇಡ, ನನಗಿದು ಬೇಡವೇ ಬೇಡ ಅಂತ ಹೇಳಿ ಆಗ ಮರಣವನ್ನು ಹೊಂದಿದ. ಅವನು ಮುಂದೆ ಅರ್ಜುನನಾದ. ಓಹೋ, ಅಂದರೆ ಕೃಷ್ಣನ ಹತ್ತಿರ ವಾಸ ಮಾಡುವಂಥ ಯೋಗ ಬಂತು. ಯಾಕೆಂದ್ರೆ ಅಂತ್ಯಕಾಲದಲ್ಲಿ ಯಾವುದನ್ನು ಸ್ಮರಣೆ ಮಾಡ್ತೀಯೋ ಅದು ಜೊತೆಗೇ ಇರ್ತದಂತೆ ಮುಂದೆ. ಹಾಗೆ ಆ ರೀತಿಯಲ್ಲಿ ರಾಮನನ್ನು ನೋಡ್ತಾ ನೋಡ್ತಾ ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ಅಂತ ಹೇಳ್ತಾರಲ್ಲ, ಹಾಗೆ ಅಂತ್ಯಕಾಲದಲ್ಲಿ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷವಾಗಿ ಮಾಡಿದ್ವಿ ಅಂದರೆ ಅವನ ಜೊತೆಗೆ ಇರುವ ಯೋಗ ಕೊಟ್ಬಿಡ್ತಾನಂತೆ ಭಗವಂತ. ಅದಕ್ಕಿದೆಲ್ಲ ನಿದರ್ಶನ. ಹಾಗೆ ಅದರಿಂದ ವಾಲಿಯನ್ನ ಕೊಂದ ವಿಷಯದಲ್ಲಿ ಮರೆಯಲ್ಲಿ ನಿಂತ ಅವನಿಗೆ ಹೆದರಿಕೆ ಇತ್ತು, ಅವನು ಶೂರ ಅಲ್ಲ, ಧೀರ ಅಲ್ಲ, ಇಂಥ ಮಾತುಗಳು ರಾಮನ ವ್ಯಕ್ತಿತ್ವಕ್ಕೆ ಆಡುವಂಥ ಮಾತುಗಳೇ ಅಲ್ಲ ಇದೆಲ್ಲ. ಹಾಗಾಗಿ ರಾಮ ಯಾವತ್ತೂ ಕೂಡ ಧೀರೋದಾತ್ತ ಪುರುಷನೇ ಆಗಿದ್ದಾನೆ. ಬಹಳ ಸಂತೋಷ ಆಚಾರ್ಯ. ಆ ಒಂದು ಮನಸ್ಸಲ್ಲಿರುವ ಸಂದೇಹವನ್ನ ಬಹಳ ಒಂದು ನಿಧಾನವಾಗಿ ಆ ಬೆನ್ನೆಲ್ಲಿರೋ ಕೂದಲನ್ನು ತೆಗೆದಂಗೆ ತೆಗೆದು ಹಾಕಿಬಿಟ್ರೆ ಆಚಾರ್ಯ. ಯಾಕಂದ್ರೆ ನನಗೂ ಆಯಿತು, ಅನೇಕ ಜನರಿಗೂ ಆಯಿತು, ಸಮಾಜದಲ್ಲಿ ಈ ಒಂದು ಸಂದೇಹ ಇತ್ತು, ಏನಪ್ಪ ರಾಮ ವಾಲಿಯನ್ನು ಮರೆಯಲ್ಲಿ ನಿಂತ ಕೊಂದ ಅಂಥೇಳಿ. ಅದು ನಮ್ಮ ಪರಿಹಾರ ಆಯ್ತು ಆಚಾರ್ಯ. ಇನ್ನೊಂದಂದ್ರೆ ಅಂತ್ಯಕಾಲ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಅಂತ್ಯಕಾಲ ಸ್ಮರಣೆ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ವಾಲಿ ಅದಕ್ಕೆ ಉದಾಹರಣೆ. ರಾಮನ ಜೊತೆಗಿದ್ದಾಗ ಅಂತ್ಯಕಾಲದಲ್ಲೂ ಕೂಡ ರಾಮನ ಸ್ಮರಣೆ ಮಾಡಿದ್ದರಿಂದ ಮುಂದೆ ಅರ್ಜುನನಾಗಿ ಹುಟ್ಟಿ ಆ ಒಂದು ಭಗವದ್ಗೀತೆಯನ್ನು ಕೇಳುವಂತಹ ಮಹಾ ಸೌಭಾಗ್ಯವನ್ನು ಪಡೆದ. ನಿಜ ಆಚಾರ್ಯ, ಬಹಳ ಸಂತೋಷವಾಯಿತು. ಮುಂದೆ ಈ ಸೀತಾ ಅನ್ವೇಷಣಾ ಕಾರ್ಯ ನಡೆದಾಗ ಹನುಮಂತ ದೇವರು ಸಮುದ್ರೋಲ್ಲಂಘನವನ್ನು ಮಾಡ್ತಾರೆ ಅಂತ ಕೇಳಿದ್ವಿ ಆಚಾರ್ಯ. ಆ ಸಮುದ್ರೋಲ್ಲಂಘನವನ್ನು ಮಾಡುವಾಗ ಹನುಮಂತ ದೇವರು ಏನು ಅನುಸಂಧಾನ ಮಾಡಿದರು, ಯಾವ ರೀತಿ ಹನುಮಂತ ದೇವರು ಆ 100 ಯೋಜನ ಸಮುದ್ರವನ್ನು ಹಾರಿ ಲಂಕೆಗೆ ಹೋದರು, ಈ ಒಂದು ಗುಡಾರ್ಥವನ್ನು ತಾವು ನಮಗೆ ತಿಳಿಸಿಕೊಡ್ಬೇಕು ಗುರುಗಳೇ. ಬಹಳ ಅದ್ಭುತ. ಇದು ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಬಹಳ ಸುಂದರವಾದಂಥ ಪ್ರಸಂಗ. ಅದೇ ರೀತಿಯಲ್ಲಿ ಹಾರುವಾಗ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ಅಂತ ರಾಮನ ಸ್ಮರಣೆ ಮಾಡಿಕೊಂಡು ಹಾರದ ಅಂತ. ಅಂದರೆ ಒಂದು ನೀವು ಗಮನಿಸಬೇಕಾದ ವಿಷಯ ಏನು ಅಂದರೆ, ವಾಯುದೇವರು ಯಾವ ಅವತಾರವನ್ನು ತಾಳಿದರು, ಹನುಮ, ಭೀಮ, ಮಧ್ವ, 3 ಅವತಾರದಲ್ಲೂ ಕೂಡ ಏನು ಕೆಲಸವನ್ನು ಮಾಡಿದರೂ ಕೂಡ ಅದೆಲ್ಲವೂ ಕೂಡ ಭಗವಂತನ ಪೂಜೆಯಂತೆ ಮಾಡಿದ್ದಾರೆ. ಪರಮಾತ್ಮನ ಪೂಜೆ ಇದು ಅಂತ. ಅದರಲ್ಲಿ ಪರಮಾತ್ಮನ ಪೂಜೆ ಅನ್ನೋದಕ್ಕೆ ಇದೊಂದು ದೊಡ್ಡ ಅದ್ಭುತವಾದ ನಿದರ್ಶನ ಇದು. ಹನುಮಂತ ದೇವರು ಅವರು ಹಾರಿದರಲ್ವ, ಹಾರುವಾಗ ಒಂದು ಪರ್ವತ ಇತ್ತು. ಆ ಪರ್ವತದ ಮೇಲೆ ನಿಂತು ಅಲ್ಲಿಂದ ಹಾರುತ್ತಾರೆ. ಹಾರುವಾಗ ಏನು ಚಿಂತನೆ ಮಾಡಿದರು ಹನುಮಂತ ದೇವರು, ನಾನು ಸಮುದ್ರವನ್ನು ಹಾರಿದರೆ ಅದು ದೇವರ ಪೂಜೆ, ರಾಮನ ಪೂಜೆ ಇದು ಅಂತ. ಅದು ಹೆಂಗಾಗುತ್ತೆ? ರಾಮನ ಪೂಜೆ ಅಂತ ಅನುಸಂಧಾನ ಏನದು, ಏನು ಕಲ್ಪನೆ, ಏನು ಹೇಗೆ ಅದು ಕಲ್ಪನೆ ಅಂದರೆ, ಯಾವಾಗಲೂ ಕೂಡ ಅವರಿಗೇನಾಗ್ತಿತ್ತಂತೆ, ಕಣ್ಣೆದರಲ್ಲಿ ಭಗವಂತ ಕಾಣಿಸ್ತಾನೆ ಇದ್ದಂತ ಅವರಿಗೆ. ನಿಮಗೆ ಮಧ್ವಾವತಾರದಲ್ಲೂ ಕೂಡ ಒಂದು ವರ್ಣನೆ ಬರ್ತದೆ, ನಹಿ ಹರಿಂ ಸತತಂ ನಮತ್ಯಸೌ ನಚನ ಪಶ್ಯತೆ ನಾಪಿನ ವಂದತೆ. ಯಾವಾಗಲೂ ನೋಡ್ತಾ ಇದ್ರು ಅಂತ, ಯಾವಾಗಲೂ ಕಣ್ಣೆದರಲ್ಲಿ ಕಾಣ್ತಾ ಇದ್ರು. ಹಾಗೆ ಹನುಮಂತ ದೇವರು ಹಾರುವಾಗ ಎದುರುಗಡೆಯಲ್ಲಿ ರಾಮನ ಮೂರ್ತಿಯನ್ನು ಕಾಣ್ತಿದ್ರಂತೆ. ರಾಮನ ಮೂರ್ತಿ ಕಾಣೋದು, ರಾಮನ ಮೂರ್ತಿ ಕಾಣುವಾಗ ಇದು ರಾಮನ ಪೂಜೆ ಅಂತ ಅನುಸಂಧಾನ ಮಾಡಿದರು. ಹೇಗೆ ಇದು ಅನುಸಂಧಾನ ಮಾಡಿದ್ದು ಅಂದರೆ, ಮೊದಲು ಪೂಜೆ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು, ಮೊದಲು ಮಾಡಬೇಕಾದ್ದು ಸ್ನಾನ ಮಾಡಬೇಕು. ಅದಕ್ಕೆ ಮಡಿಮಡಿಯಾಗಿ ಸ್ನಾನ ಮಾಡಬೇಕಲ್ಲ, ಅದಕ್ಕೆ ಏನು ಮಾಡಿದ್ರಂತೆ ಹನುಮಂತ ದೇವರು, ಮೊದಲ ಬಾರಿಗೆ ಒಂದು ಸರ್ತಿ ಏನು ಮಾಡಿದ್ರು, ಗಟ್ಟಿಯಾಗಿ ಒತ್ತಿದ್ರು, ಆ ಪರ್ವತವನ್ನು ಒತ್ತಿದ್ರು. ಅಂದರೆ ಹಾರಬೇಕಾದ್ರೆ ಏನು ಮಾಡ್ತಾರೆ, ಕೆಳಗೆ ಒತ್ತಿ ಹಾರ್ತಾರಲ್ವ, ಹಾಗೆ ಒತ್ತಿದ್ರು.
ಒತ್ತಿದ ಕೂಡಲೇ ಏನಾಯ್ತು, ಆ ಪರ್ವತವೇ ಭೂಮಿ ಒಳಗೆ ಹೋಯ್ತಂತ ಒಂದ್ಸರ್ತಿ. ಆ ಭೂಮಿ ಒಳಗೆ ಹೋದ ಕೂಡಲೇ ಆ ಇಕ್ಕೆಲಗಳಿರುತ್ತಲ್ಲ, ಇಕ್ಕೆಲಗಳಿಂದ ಒಳಗಡೆ ಇರುವಂತ ನೀರೆಲ್ಲ ಚಿಮ್ಮಿ ಬಂತಂತೆ ಮೇಲ್ಗಡೆಯಲ್ಲಿ. ಮೇಲೆ ಚಿಮ್ಮಿ ಬರ್ತಾ ಇದ್ರೆ ಆಗ ಮೊಟ್ಟ ಮೊದಲಿಗೆ ಜಗತ್ತಿಗೆ ತೋರಿಸಿದಂಥ ಮಹಾತ್ಮರು ಹನುಮಂತ ದೇವರು, ನೀವು ಭೂಮಿ ಒಳಗಡೆಯೂ ಕೂಡ ನೀರಿದೆ, ಅದು ಬೋರ್ವೆಲ್ ಹಾಕಿದ್ರೆ ಹೊರಗೆ ಬರುತ್ತೆ, ಅದು ಮಡಿಗೆ ಬರುತ್ತದೆ ಮೊದಲಿಗೆ ಅಂತ ತೋರಿಸಿದವರೇ ಹನುಮಂತ ದೇವರು. ಅದನ್ನು ಕೂಡ ತಗೊಂಡು ಸ್ನಾನ ಮಾಡು, ಅದನ್ನ ಒಳಗಡೆಯಿಂದ ತೆಗೆದು ಸ್ನಾನ ಆಯ್ತು ಅವರಿಗೆ. ಅವರ ಸ್ನಾನ ಆಯಿತು. ಅವರು ರಭಸದಿಂದ ಹಾರುವಾಗ ಆ ಬಂದ ನೀರೇನಿದೆ ಅಲ್ವಾ, ನೀರೆಲ್ಲ ಅವರನ್ನು ದಾಟಿಕೊಂಡು ಮುಂದಕ್ಕೆ ಹೋಯ್ತಂತೆ. ಆ ನೀರು ಮುಂದೆ ಹೋಗ್ತಾ ಇದ್ರೆ ಅದೆಲ್ಲವನ್ನು ಕೂಡ ಮುಂದೆ ರಾಮನ ಮೂರ್ತಿ ಕಲ್ಪನೆ ಮಾಡಿದ್ರಲ್ಲ, ಆ ರಾಮನ ಮೂರ್ತಿಗೆ ಮಾಡಿದ ಅಭಿಷೇಕ ಇದು ಅಂತ ಅನುಸಂಧಾನ ಮಾಡಿದ್ರು. ಇದು ರಾಮನಿಗೆ ಅಭಿಷೇಕ ಆಯಿತು ಅಂತ. ಅಭಿಷೇಕ ಆದ್ಮೇಲೆ ಏನಾಗಬೇಕು, ರಾಮನಿಗೆ ಅಲಂಕಾರ ಆಗಬೇಕಲ್ವ. ಅಲಂಕಾರ ಏನು ಅಂದ್ರೆ, ಅವರು ಹಾರಿದ ರಭಸಕ್ಕೆ ಸುತ್ತಮುತ್ತಲೂ ಇದ್ದಂಥ ಹೂವು ಎಲ್ಲ ಗಿಡ ಮರಗಳೆಲ್ಲವೂ ಕೂಡ, ಬಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಇದ್ದ ಹೂಗಳೆಲ್ಲವೂ ಕೂಡ ಕಿತ್ತಿಕೊಂಡು ಬಂತು. ಆ ಎಲ್ಲ ಹೂಗಳು ಬರ್ತಾ ಇದ್ದಂತೆ ಆ ಹೂಗಳನ್ನೆಲ್ಲವನ್ನು ಕೂಡ ಸೇರಿಸಿ ಭಕ್ತಿ ಪುಷ್ಪಂ ಸಮರ್ಪಯಾಮಿ ಅಂತ, ಅಲಂಕಾರ ಪೂಜಾಂ ಸಮರ್ಪಯಾಮಿ ಅಂತ ಮಾಡಿದ್ರಂತೆ. ಅಲಂಕಾರ ಪೂಜೆ ಆಯಿತು, ಮತ್ತೆ ನೈವೇದ್ಯ ಆಗಬೇಕಲ್ಲ. ನೈವೇದ್ಯ ಹೇಗೆ ಅಂದರೆ, ಅವರು ಹಾರಿದ ರಭಸಕ್ಕೆ ಸುತ್ತಲೂ ಇದ್ದಂಥ ಹಣ್ಣಿನ ಮರಗಳೆಲ್ಲ ಕಿತ್ಕೊಂಡು ಬಂದಿದ್ದು. ಮರ ಸಮೇತವಾಗಿಯೇ ಎಲ್ಲ ಹಣ್ಣುಗಳನ್ನು ಕೂಡ ಮಹಾ ನೈವೇದ್ಯಂ ನಿವೇದಯಾಮಿ ಅಂತಂದರು. ರಾಮನಿಗೆ ನೈವೇದ್ಯ ಆಯಿತು. ನೈವೇದ್ಯ ಆದ ನಂತರ ಏನಾಗಬೇಕು, ಮಂಗಳಾರತಿ ಆಗಬೇಕು. ಮಂಗಳಾರತಿ ಹೇಗೆ, ಅಲ್ಲಿ ಮಧ್ಯದಲ್ಲಿ, ಸಮುದ್ರದ ಮಧ್ಯದಲ್ಲಿ ನೀರಿನ ಮಧ್ಯದಲ್ಲಿ ಬೆಂಕಿ ತರೋದು ಹೇಗೆ ಅಂದರೆ, ಇವರು ಹಾರಿದ ರಭಸಕ್ಕೇನಾಯಿತು ಅಂದರೆ, ಒಳಗೆ ಸಮುದ್ರ ಎಲ್ಲ ಅಲ್ಲೋಲ ಕಲ್ಲೋಲ ಆಯ್ತಂತೊಮ್ಮೆ. ಆ ಸಮುದ್ರ ಅಲ್ಲೋಲ ಕಲ್ಲೋಲ ಆಗುವಾಗ ಒಳಗಡೆಯಲ್ಲಿ, ಸಮುದ್ರದ ಒಳಗಡೆ ಅನೇಕ ಜಲಚರ ಪ್ರಾಣಿಗಳಿದ್ದು, ಹಾವುಗಳು ಅವು ಇವು ಅಂತ ಬೇಕಾದಷ್ಟು ಪ್ರಾಣಿಗಳಿದ್ದು. ಆ ಒಳಗಿದ್ದ ಪ್ರಾಣಿಗಳು, ವಿಷಜಂತುಗಳಿಗೆಲ್ಲ ಗಾಬರಿ ಆಯಿತು, ಏನೋ ಆಗ್ತಾ ಇದೆ ಅಂತ ಹೆದರಿ ಮೇಲೆ ಬಂದು ಅವುಗಳ ಬಾಯಲ್ಲಿ ವಿಷವನ್ನು ಕಕ್ಕಿದವಂತೆ. ಆ ವಿಷ ಕಕ್ಕುತ್ತಾ ಇದ್ರೆ, ವಿಷ ಹೇಗಿತ್ತು ಅಂದರೆ ಬೆಂಕಿಯ ಜ್ವಾಲೆಯಂತೆ ಇತ್ತಂತೆ. ಆ ಎಲ್ಲ ಹಾವುಗಳು ಕೂಡ ಒತ್ತಟ್ಟಿಗೆ ಮೇಲೆ ಹಾರಬೇಕಾದ್ರೆ ಆಗ ಎಲ್ಲ ಹಾವುಗಳ ಬಾಲವನ್ನು ಹಿಡಿದಂತೆ ಅವುಗಳ ಬಾಯಲ್ಲಿ ಬೆಂಕಿಯಂತೆ ಎಲ್ಲ ವಿಷಗಳು ಬರ್ತಾ ಇರುವಾಗ ಬೆಂಕಿಯನ್ನು ತೋರಿಸಿ ಮಹಾಮಂಗಳ ನೀರಾಜನಂ ಸಮರ್ಪಯಾಮಿ ಅಂತಂದ್ರು ಹನುಮಂತ ದೇವರು. ಹೀಗೆ ಮಂಗಳಾರತಿ ಆಯಿತು ಅಂತ ಅನುಸಂಧಾನ ಮಾಡಿದ್ರಂತೆ. ಈ ಆರತಿ ಆಯಿತು ಅಂತ ಆವತ್ತೇ ಮೊದಲಿಗೆ ಬಂದದ್ದು. ಇವತ್ತಿಗೆಲ್ಲ ನಾವೇನು ಮಾಡ್ತೀವಿ ಅಂದರೆ, ದೇವರ ಆರತಿಗಳನ್ನು ಮಾಡುವಾಗ ಹಲಗಾರತಿ ಅಂತ ಇರುತ್ತೆ, ಬೇರೆ ಬೇರೆ ಆರತಿಗಳು, ಮತ್ಸ್ಯಾರತಿ ಅಂತ ಇರುತ್ತೆ, ಕೂರ್ಮಾರತಿ ಅಂತ ಇರುತ್ತೆ. ಅದರಲ್ಲೊಂದು ಸರ್ಪಾರತಿ ಅನ್ನುವಂಥದ್ದು ಮೊದಲು ಮಾಡಿದ್ದು ಹನುಮಂತ. ಸರ್ಪಾರತಿ ಅಂತ ಮಾಡಿದ್ದು ಹನುಮಂತ. ಹಾಗೆ ಆ ಹನುಮಂತ ದೇವರು ಆರತಿಯನ್ನು ಮಾಡಿದ್ರಂತೆ. ಇಷ್ಟು ಅಂದರೆ ಈ ಹಾರುವ ಪ್ರಕ್ರಿಯೆ ಇದೆಯಲ್ವ, ಇದನ್ನೂ ಕೂಡ ರಾಮ ಇದು ನಿನ್ನ ಪೂಜೆ ಅಂತ ಅನುಸಂಧಾನ ಮಾಡಿದ್ರಂತೆ. ಹೀಗೆ ಏನು ಮಾಡಿದರೂ ಕೂಡ ಎಲ್ಲವೂ ಕೂಡ ಭಗವಂತ ನಿನ್ನ ಪೂಜೆ, ಇದು ನಿನಗೆ ಅರ್ಪಿತ. ಹೀಗೆ ಪ್ರತಿಯೊಂದು ಕೆಲಸಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ರು ಅಂತ. ಹೀಗೆ ಹನುಮಂತ ದೇವರ ಅನುಸಂಧಾನ ಎನ್ನುವಂಥದ್ದಿತ್ತು ಅಂತ. ಬಹಳ ಆನಂದ ಆಗ್ತಾ ಇದೆ ಆಚಾರ್ಯ. ಯಾಕಂದ್ರೆ ಸುಮಧ್ವಿಜಯದಲ್ಲಿ ತಮ್ಮ ಬಾಯಿಂದ ಕೇಳುವಾಗನೇ ಭೀಮಸೇನ ದೇವರು ಸಮರ್ಪ್ಯ ಕೃತ್ಯಾನಿ ಕೃತೀಕೃತ ಸಮರ್ಪಣೆ ಮಾಡ್ತಾ ಇದ್ರು, ಮತ್ತೆ ಮಾಡುವ ಕಾರ್ಯಕ್ಕೆ ಸಂಕಲ್ಪವನ್ನು ಮಾಡ್ತಾ ಇದ್ರು ಅಂತ ಕೇಳೇವೆ. ಆದರೆ ಹನುಮಂತ ದೇವರು ಕೂಡ ನಾವೆಲ್ಲರೂ ಹೇಳ್ತಾ ಇರ್ತೇವೆ, ಸಮುದ್ರವನ್ನು 100 ಯೋಜನ ಸಮುದ್ರವನ್ನು ಹಾರಿದ, ಅಲ್ಲಿ ಹೋದ, ಬೆಂಕಿ ಹಚ್ಚಿದ ಎಲ್ಲ. ಆದರೆ ಸಮುದ್ರ ಹಾರುವಾಗಲೂ ಕೂಡ ಅವರು ರಾಮದೇವರ ಪೂಜೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ನಿಜಕ್ಕೂ ಅನುಸಂಧಾನ ನಮಗೂ ಕೂಡ ಆ ಹನುಮಂತ ದೇವರ ಅನುಗ್ರಹದಿಂದ ಕಿಂಚಿತ್ತಾದರೂ ಬರಲಿ ಅಂತ ಹೇಳಿ ನಾವು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಆಚಾರ್ಯ. ಬಹಳ ತಮ್ಮ ಪ್ರವಚನದಿಂದ, ತಮ್ಮ ಒಂದು ಉತ್ತರದಿಂದ ನಮಗೆ ಬಹಳ ಆನಂದ ಆಗ್ತಾ ಇದೆ ಆಚಾರ್ಯ. ಇದು ಈ ರಾಮಾಯಣ ಏನು ಕಥೆ ಇದೆ ಆಚಾರ್ಯ, ಈ ರಾಮಾಯಣ ಕಥೆಯನ್ನ ಯಾರು ಕೇಳಬೇಕು, ಯಾರು ಹೇಳಬೇಕು, ಈ ರಾಮಾಯಣದ ವಿಶೇಷತೆ ಏನು ಆಚಾರ್ಯ? ಬಹಳ ಇದು ಏನಂತಾರಲ್ಲ, ಇವತ್ತು ಜಗತ್ತಿಗೆ ಬೇಕಾಗಿರುವಂಥ ಪ್ರಶ್ನೆ ಇದು ಇವತ್ತಿನ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತು ಅವರವರ ಬದುಕು ಹೇಗಿದೆ ಅಂದರೆ ಸ್ಟ್ರೆಸ್ ಲೈಫ್. ಎಲ್ಲರೂ ಕೂಡ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಷ್ಟೇ ಒತ್ತಡಗಳಿದ್ರು, ಏನೇ ಸಮಸ್ಯೆಗಳಿದ್ರು, ಒಮ್ಮೆ ರಾಮಾಯಣ ಕೇಳಿದ್ವಿ ಅಂದರೆ ಹತಾಶ ಭಾವನೆಯೆಲ್ಲ ಹೊರಟು ಹೋಗ್ಬಿಡುತ್ತೆ. ರಾಮನ ಕಥೆ ಅಂತಾಯ್ತು. ಯಾಕೆ ರಾಮನ ಕಥೆಯನ್ನು ಯಾರು ಕೇಳಬೇಕು ಅಂತಂದರೆ, ಯಾರು ಜೀವನದಲ್ಲಿ ಸಾಕಪ್ಪ ಈ ಸಂಸಾರ, ನಿತ್ಯ ಈ ಗಂಡನಿಗೆ ಅಡಿಗೆ ಮಾಡಿ ಹಾಕಿ ಸಾಕಾಗಿದೆ,
ಈ ಹೆಂಡತಿ ಜೊತೆಗೆ ಬದುಕಿ ಸಾಕಾಗಿದೆ ಅಂತ ಗಂಡನಿಗೆ, ಮಕ್ಕಳಿಗೆ, ಅವ್ರಿಗೆ ಇವ್ರಿಗೆ ಮಾಡಿ ಸಾಕಾಗಿದೆ ಅಂತ ಅನ್ನಿಸುವ ವ್ಯಕ್ತಿಗಳೇನಿದ್ದಾರಲ್ವ, ಅಂದರೆ ಜೀವನವೇ ಬೇಡಪ್ಪ, ಸಾಕಾಗಿ ಹೋಗಿದೆ, ಇನ್ನು ದೇವರೇ ನನ್ನ ಕರ್ಕೊಂಬಿಡು ಅಂತ ಹತಾಶ ಭಾವದಿಂದ ಇರ್ತಾರಲ್ಲ, ಒಂದ್ಸರ್ತಿ ಜೀವನದಲ್ಲಿ ರಾಮಾಯಣ ಕೇಳಬೇಕಂತವ್ರು. ರಾಮಾಯಣ ಕೇಳಿದ್ರು ಅಂತ ಆದರೆ ಮತ್ತೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ಇದು ರಾಮನ ಕಥೆಯಲ್ಲಿರುವಂಥ ಶಕ್ತಿ. ಯಾಕೆ ಅಂದರೆ ಇದಕ್ಕೊಂದು ನಿದರ್ಶನ ಅನ್ನುವಂತೆ ರಾಮಾಯಣದಲ್ಲಿ ಒಂದು ಪ್ರಸಂಗ ನಡೆಯುತ್ತೆ. ಏನಾಯಿತು, ಈ ಸಮುದ್ರವನ್ನು ಹಾರೋಕ್ಕಿಂತ ಮೊದಲು ಎಲ್ಲ ಕಪಿಗಳು ಕೂಡ ಸಮುದ್ರದ ತನಕ ಬರ್ತಾರೆ ಸೀತೆಯನ್ನು ಹುಡುಕೊಂಡು. ಮುಂದೆ ಬಂದು ಸಮುದ್ರ ನೋಡಿದರು. ಸಮುದ್ರವನ್ನು ನೋಡುವಾಗ ಕಪಿಗಳಿಗೆಲ್ಲ ಅನ್ನಿಸ್ತು, ಇನ್ನೂ ನಾವು ಈ ಸಮುದ್ರ ಹಾರಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಹೋದರೆ ಸಾಯ್ತೀವಿ, ನೀರಿಗೆ ಬಿದ್ದು ಸಾಯ್ತೇವೆ, ಇಲ್ಲ ವಾಪಸ್ ಹೋಗ್ಬಿಡೋಣ ಅಂದರೆ ವಾಪಸ್ ಹಾಗೆ ಹೋದ್ವಿ, ಸೀತೆಯನ್ನು ಪೂರ್ಣ ಹುಡುಕಿಲ್ಲ ಅಂದರೆ ಸುಗ್ರೀವ ನಮ್ಮನ್ನು ಕೊಲ್ತಾನೆ, ಮುಂದೆ ಹೋದರೆ ನೀರಿಗೆ ಬಿದ್ದು ಸಾಯ್ತೀವಿ, ಹಿಂದೆ ಹೋದರೆ ಸುಗ್ರೀವ ಸಾಯಿಸ್ತಾನೆ, ಸಾಯೋದು ನಿಶ್ಚಯ, ಸಾಯೋದು ಸಾಯ್ತೀವಂತೆ, ಇಲ್ಲೇ ಉಪವಾಸ ಕೂತ್ಕೊಂಡು ಸಾಯೋಣ ಅಂತ ಅಂದ್ಕೊಂಡ್ರು. ಎಲ್ಲ ಕಪಿಗಳು ಕೂಡ ಸೇರಿಕೊಂಡು ಧರಣಿಗೆ ಕೂತ್ಕೊಂಡು ಅಂತೆ, ಉಪವಾಸ ಕೂತ್ಬಿಡೋಣ, ಇಲ್ಲಿ ಏನೂ ಬೇಡ ಜೀವನದಲ್ಲಿನ, ನಾವು ಕೂತ್ಕೊಂಡ್ಬಿಡೋಣ ಅಂತ ಎಲ್ಲ ಪ್ರಾಯೋಪವೇಶಕ್ಕೆ ಕೂತರು. ಎಲ್ಲ ಕೂತಾಗ ಒಂದು ಕಪಿ ಎದ್ದು ನಿಂತ್ಕೊಂಡು ಹೇಳುತ್ತೆ, ಅಲ್ಲ ನಾವೆಲ್ಲ ಬಂದು ಇಲ್ಲಿ ಸಾಯ್ಲಿಕ್ಕೆ ಬಿದ್ದಿದ್ದೇವೆ, ಯಾರೋ ರಾಮ ಅವನ ಹೆಂಡತಿನ ಕಳ್ಕೊಂಡಂತೆ, ಅವಳನ್ನು ಹುಡುಕೊಂಡು ಬಂದು ನಾವು ಸಾಯ್ತಿದ್ದೀವಿ, ನಮಗೂ ರಾಮನಿಗೂ ಸಂಬಂಧವೇ ಇಲ್ಲ, ನಾವ್ಯಾಕೆ ಸಾಯ್ಬೇಕು, ಹೋಗಲಿ ಸಾಯೋದು ಸಾಯ್ತಿದ್ದೀವಿ, ರಾಮನಿಗೋಸ್ಕರ ಸಾಯ್ತಿದ್ದೀವಲ್ಲ, ರಾಮನ ಬಗ್ಗೆ ಏನಾದರೂ ಪರಿಚಯ ಇದ್ದರೆ ದಯವಿಟ್ಟು ಹೇಳ್ರಿ ಯಾರಾದರೂ ಅಂತ ಕೇಳಿದ್ರಂತೆ. ಇನ್ನೊಂದು ಕಪಿ ಕೈ ಎತ್ತಿ ಕೊಡುತ್ತಂತೆ, ಕೈ ಎತ್ತಿ ಹೇಳುತ್ತು ನನಗೆ ಗೊತ್ತು ಅಂತ ಹೇಳುತ್ತದು. ಆ ಕಪಿ ಎದ್ದು ನಿಂತ್ಕೊಂಡು ರಾಮನ ಕಥೆ ಹೇಳುತ್ತಂತೆ. ಇನ್ನೂ ಸುಂದರಕಾಂಡ ನಡೆದಿಲ್ಲ, ಅಂದ್ರೆ ಇನ್ನು ಹನುಮಂತ ಹಾರಬೇಕು, ಅಲ್ಲಿ ತನಕಲ್ಲೂ ಕೂಡ ರಾಮನ ಕಥೆ ಏನಿದೆಯೋ ಅಷ್ಟೂ ರಾಮನ ಕಥೆಯನ್ನ ಅದು ಹೇಳಿತಂತೆ ಒಂದ್ಸರ್ತಿ. ಆ ಕಥೆಯನ್ನು ರಾಮನ ಕಥೆಯೆಲ್ಲ ಹೇಳಿ ಮುಗಿಸೋದ್ರೊಳಗೆ ಅಲ್ಲಿದ್ದ ಎಲ್ಲಾ ಕಪಿಗಳ ಕಣ್ಣಲ್ಲೂ ಕೂಡ ಧಾರಾಕಾರ ನೀರು ಹರಿದೋಯ್ತಂತೆ. ಕಪಿಗಳ ಮನಸ್ಸು, ಪ್ರಾಣಿಗಳವೆಲ್ಲವೂ ಕೂಡ ಅಂಥ ಪ್ರಾಣಿಗಳಿಗೂ ಕೂಡ ಕಣ್ಣಲ್ಲಿ ಧಾರಾಕಾರ ನೀರು ಹರಿಯುತ್ತಂತೆ. ಇಷ್ಟು ಆಗ್ತಾ ಇರುವಾಗ ದೂರದಿಂದ ಒಂದು ಧ್ವನಿ ಬಂತಂತೆ, ಒನ್ಸ್ ಮೋರ್ ಪ್ಲೀಸ್ ಅಂತ ಧ್ವನಿ ಬಂತಂತೆ. ವಾವ್, ಇನ್ನೊಂದು ಕಡೆಯಿಂದ ಬಂತು ಧ್ವನಿ. ಯಾರು ಅಂತ ನೋಡಿದರೆ ದೂರದಲ್ಲಿ ಒಂದು ಪಕ್ಷಿ, ಸಂಪಾತಿ ಅಂತ ಹೆಸರು ಅದಕ್ಕೆ. ಆ ಸಂಪಾತಿ ಅನ್ನುವಂಥ ಪಕ್ಷಿ ಅದು ಹೇಳ್ತಾ ಇದೆ, ರಾಮನ ಕತೆ ಒಂದು ಸರ್ತಿ ಹೇಳಿದ್ದೀರಿ, ದಯವಿಟ್ಟು ಇನ್ನೊಂದು ಸರ್ತಿ ಹೇಳ್ರಿ ಅಂತಂತದ್ದು, ಒನ್ಸ್ ಮೋರ್ ಪ್ಲೀಸ್. ಯಾಕೆ ಅಂತ ಕೇಳಿದರೆ ಆ ಪಕ್ಷಿ ಹೇಳುತ್ತೆ, ಸಂಪಾತಿ ಅದಕ್ಕೇನಾಗಿತ್ತು ಅಂದರೆ, ಒಮ್ಮೆ ಜಟಾಯು ಮತ್ತು ಸಂಪಾತಿ ಅಂತ ಇಬ್ಬರು ಅಣ್ಣ ತಮ್ಮಂದಿರೋರು. ಸಂಪಾತಿ ಅಣ್ಣ, ಜಟಾಯು ತಮ್ಮ. ಇಬ್ಬರು ಏನು ಮಾಡಿದ್ರಂತೆ, ಒಂದು ಸರ್ತಿ ಸೂರ್ಯಮಂಡಲಕ್ಕೆ ಹಾರೋದು ವೇಗದಿಂದ ಯಾರು ಹೋಗ್ತಾರೆ ಅಂತ ಸ್ಪರ್ಧೆ ಇಟ್ಟರು. ಆ ಸ್ಪರ್ಧೆಯಲ್ಲಿ ಹಾರುವಾಗ ಜಟಾಯು ಮೇಲೆ ಹೋಗ್ತಿದ್ದ. ಆಗ ಸೂರ್ಯನ ಕಿರಣ ಬಿದ್ದು ಅವನ ರೆಕ್ಕೆ ಸುಡ್ಲಿಕ್ಕೆ ಶುರುವಾಯಿತಂತೆ. ಅಯ್ಯೋ, ನನ್ನ ತಮ್ಮನ ರೆಕ್ಕೆ ಸುಡ್ತಾ ಇದೆಯಲ್ಲ ಅಂತ ಅವನನ್ನು ರಕ್ಷಣೆ ಮಾಡಬೇಕು ಅಂತ ಸಂಪಾತಿ ಅವನಿಗಿಂತ ಮೇಲೆ ಹೋದ. ಮೇಲೆ ಹೋಗಿ ಅವನಿಗೆ ಇವನ ರೆಕ್ಕೆಯಿಂದ ನೆರಳು ಕೊಟ್ಟನಂತೆ. ಸೂರ್ಯನ ಕಿರಣಗಳಿಂದ ಸಂಪಾತಿಯ ರೆಕ್ಕೆಯೆಲ್ಲ ಸುಟ್ಟು ಹೋಯಿತು. ಪಕ್ಷಿಗಳ ಜೀವನ ಏನು ಅಂದರೆ ರೆಕ್ಕೆನೇ ಜೀವನ, ಅದಿಲ್ಲ ಅಂದರೆ ಮುಗೀತು, ಲೈಫ್ ಮುಗಿದೋಯ್ತು ಅಂತ. ಅದಕ್ಕೆ ಅದು ರೆಕ್ಕೆ ಸುಟ್ಟುಕೊಂಡು ಆ ಸಮುದ್ರದ ತೀರದಲ್ಲಿ ಬಿದ್ದಿತ್ತು. ಅದು ಅನ್ಕೊಂಡಿತ್ತು, ಮರಣಾಭಿಮುಖವಾಗಿ ನಿಂತಿತ್ತು. ಅದು ಇನ್ನು ನನಗೆ ಸಾವೇ ಬರಬೇಕಷ್ಟೇ, ನನ್ನ ರೆಕ್ಕೆ ಬಲಿಯಲ್ಲ, ಮತ್ತೆ ಚಿಗುರಲ್ಲ, ಅದು ಇನ್ನು ನನಗೆ ಸಾವು ಬರಬೇಕು, ಹೇಗೆ ನನ್ನ ಬದುಕು ಇಷ್ಟೇ ಅಲ್ವಾ ಅಂತ ಅನ್ಕೊಂಡು ಜೀವನದಲ್ಲಿ ಹತಾಶವಾಗಿ ಇನ್ನು ನನ್ನ ಜೀವನದಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡು ಸಾಯ್ಲಿಕ್ಕೆ ಅಂತ ಕೂತಿರುವ ಪಕ್ಷಿಗೆ ಎಲ್ಲೋ ಒಂದು ಕಡೆಯಿಂದ ರಾಮನ ಕಥೆಯನ್ನ ಒಂದು ಕಪಿ ಹೇಳುವಾಗ ಅದನ್ನು ಕೇಳಿಸಿಕೊಂಡ ಕೂಡಲೇ ಅದಕ್ಕೆ ರೆಕ್ಕೆ ಚಿಗುರುತ್ತಿತ್ತು. ಒಂದು ಸರ್ತಿ ಚಿಗುರಿದಾಗ ಆ ಸಂಪಾತಿ ಹೇಳಿತು, ಒನ್ಸ್ ಮೋರ್ ಪ್ಲೀಸ್, ಇನ್ನೊಂದು ಸರ್ತಿ ಹೇಳ್ರಿ, ಇನ್ನೂ ಚಿಗುರುತ್ತೆ ನನಗೆ, ನಾನು ಮತ್ತೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ನನಗೆ, ದಯವಿಟ್ಟು ಇನ್ನೊಂದು ಸರ್ತಿ ಹೇಳಿ ಅಂತ ಆ ಸಂಪಾತಿ ಹೇಳಿತಂತೆ. ಅಂದರೆ ಇದರ ಅರ್ಥ ಏನು ಅಂದರೆ, ರಾಮನ ಕಥೆ ಯಾರು ಕೇಳಬೇಕು ಅಂದರೆ, ರಾಮಾಯಣವನ್ನು ಯಾರು ಕೇಳಬೇಕು ಅಂದರೆ, ಜೀವನದಲ್ಲಿ ನೊಂದು ಬೆಂದು ಸಾಕಪ್ಪ ಜೀವನ ಅಂತ ಅಂದ್ಕೊಂಡಿರ್ತಾರಲ್ಲ ಅಂಥ ವ್ಯಕ್ತಿಗಳು ಒಂದು ಸರ್ತಿ ಜೀವನದಲ್ಲಿ ರಾಮನ ಕಥೆಯನ್ನು ಕೇಳಿದರು ಅಂತಾದರೆ, ಅಬ್ಬಾ ಏನು ಅದ್ಭುತ,
ಮತ್ತೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಉತ್ಸಾಹ ಬರುತ್ತಂತೆ. ಹಾಗೆ ಮತ್ತೆ ಕಥೆಯನ್ನು ಕೇಳಿ ಸಂಪಾತಿ ರೆಕ್ಕೆ ಬಲಿಷ್ಠವಾಗಿ ಅಲ್ಲಿಂದ ಮೇಲೆ ಹಾರಿ ಕಪಿಗಳಿಗೆ ಹೇಳುತ್ತೆ, ಸೀತೆ ಆ ಕಡೆ ಅಶೋಕವನದಲ್ಲಿ ಕೂತಿದ್ದಾಳೆ, ನಾನು ನೋಡಿದ್ದೇನೆ ಅಂತ ಆ ಸಂದೇಶವನ್ನು ಕೊಟ್ಟು ಹೋಗುತ್ತೆ. ಇದು ನಾನು ರಾಮನಿಗೆ ಮಾಡಿದ ಸೇವೆ ಇದು ಅಂತ ಆ ಸಂಪಾತಿ ಹೇಳುತ್ತೆ. ಹೀಗೆ ರಾಮನ ಕಥೆ ಯಾರು ಕೇಳಬೇಕು ಅಂದರೆ, ಯಾರು ಜೀವನ ಬೇಡ ಅಂತ ಅನ್ಕೊಂಡಿರ್ತಾರೆ, ಸಾಧನೆ ಮಾಡಬೇಕು ಅಂತನ್ನುವಂಥ ಬಯಕೆ ಇರುವಂಥ ವ್ಯಕ್ತಿಗಳು ಕೇಳಬೇಕಂತೆ ರಾಮನ ಕಥೆ ಅಂತ. ಬಹಳ ಸಂತೋಷಾಚಾರ್ಯ. ಜೀವನದಲ್ಲಿ ಹತಾಶೆ ಕಂಡಂಥ ವ್ಯಕ್ತಿ ಆ ರಾಮಾಯಣ ಕಥೆಯನ್ನು ಕೇಳುವುದರಿಂದ ಮತ್ತೆ ಅವನು ಸಾಧನೆ ಮಾಡಿ ಅಲ್ಲಿ ಸಂಪಾತಿ ಆ ಸೀತಾ ಅನ್ವೇಷಣೆಯನ್ನು ಮಾಡಿ ರಾಮದೇವರ ಸೇವೆಯನ್ನು ಮಾಡಿದ. ಅದೇ ರೀತಿ ಈ ನಮ್ಮ ಈ ಸೋಷಿಯಲ್ ಲೈಫ್ನಲ್ಲಿ ನಾವು ಕೂಡ ನೀವು ಹೇಳಿದಂಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಸ್ಟ್ರೆಸ್ಸಲ್ಲೇ ಮುಳುಗಿಬಿಟ್ಟಿರ್ತೇವೆ. ನಾವು ರಾಮಾಯಣವನ್ನು ಕೇಳಿದರೆ ಮತ್ತೆ ನಾವು ಸಾಧನೆ ಮಾಡಿ ದೇವರ ಸೇವೆಯನ್ನು ಮಾಡಬಹುದು. ರಾಮಾಯಣ ಕೇಳೋದ್ರಿಂದ ನಮಗೆ ಅನುಕೂಲವಾಗ್ತದೆ ಅನ್ನೋದು ನಮಗೆ ಬಹಳ ತಿಳಿತಾಚಾರ್ಯ. ಅದಕ್ಕೆ ರಾಮಬಾಣ ಅಂತ ಇರ್ತಾರೆ. ಅಂದ್ರೆ ಜೀವನದಲ್ಲಿ ಹತಾಶೆಗೊಂಡಂಥವನಿಗೆ ಆ ರಾಮಾಯಣನೇ ರಾಮಬಾಣ, ಮತ್ತೆ ಅವನನ್ನು ಚಿಗುರಿಸ್ತದೆ ಸಾಧನಾ ಮಾರ್ಗದಲ್ಲಿ. ಅದಕ್ಕೆ ರಾಮಬಾಣ ಅನ್ನೋದು ಬಹಳ ಸಂತೋಷಾಚಾರ್ಯ. ಈಗ ಈ ಹನುಮಂತ ದೇವರು ಸಮುದ್ರೋಲ್ಲಂಘನವನ್ನು ಮಾಡಿ ಲಂಕೆಗೆ ಹೋದ್ರು. ಅಲ್ಲಿ ಅಶೋಕವನದಲ್ಲಿ ಹೋಗ್ತಾರೆ. ಅಲ್ಲಿ ರಾತ್ರಿ ಕಾಲ ಆಗಿರ್ತದೆ. ಆವಾಗ ಹೆಣ್ಣು ಮಕ್ಕಳು ಮಲಗಿದ ಜಾಗದಲ್ಲಿ ಹನುಮಂತ ದೇವರು ಸಂಚಾರ ಮಾಡ್ತಾರೆ ಆಚಾರ್ಯ. ಹನುಮಂತ ದೇವರು ಬ್ರಹ್ಮಚಾರಿಗಳು. ಈ ರೀತಿ ಹೆಣ್ಣು ಮಕ್ಕಳು ಮಲಗಿದ ಜಾಗದಲ್ಲಿ ಹನುಮಂತ ದೇವರು ಸಂಚಾರ ಮಾಡಿದ್ದರಿಂದ ಅವರ ಬ್ರಹ್ಮಚರ್ಯಗೆ ಧಕ್ಕೆ ಬರಲಿಲ್ವೇ? ಹೆಂಗ ಆಚಾರ್ಯ, ಇದನ್ನು ನಾವು ಹೆಂಗೆ ತಿಳ್ಕೋಬೇಕು? ಖಂಡಿತ. ಒಂದು, ಹನುಮಂತ ಲಂಕಾಪಟ್ಟಣಕ್ಕೆ ಹೋದದ್ದು ಯಾಕೆ ಅಂತಂದರೆ ಸೀತಾನ್ವೇಷಣೆ ಮಾಡಲಿಕ್ಕೆ. ಸೀತೆ ಒಬ್ಬ ಹೆಣ್ಣು, ಸ್ತ್ರೀ. ಹಾಗಾಗಿ ಹೆಣ್ಣನ್ನು ಹುಡುಕಬೇಕು ಅಂದರೆ ಗಂಡಸರು ಇರುವಂಥ ಜಾಗಕ್ಕೆ ಹೋಗಬೇಕು, ಹೆಣ್ಣಿರುವಂಥ ಜಾಗಕ್ಕೆ ಹೋಗಬೇಕು, ಹೆಣ್ಮಕ್ಳು ಜಾಗಕ್ಕೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಹನುಮಂತ ಹೋದದ್ದು ಹೆಣ್ಣು ಮಕ್ಕಳಿರುವಂಥ ಜಾಗಕ್ಕೆ. ಇನ್ನೇನಾಗಿತ್ತು ಅಂದರೆ, ಆ ಲಂಕಾಪಟ್ಟಣದಲ್ಲಿ ಎಲ್ಲ ಸ್ತ್ರೀಯರು ಕೂಡ ಪಾನಮತ್ತರಾಗಿ ಹೆಂಗೆ ಬೇಕೋ ಹಂಗೆ ಮಲಗಿದ್ರು. ಅವರೆಲ್ಲರೂ ಕೂಡ ಸರಿಯಾಗಿ ಅಸ್ತವ್ಯಸ್ತವಾದಂಥ ವಸ್ತ್ರಗಳು, ಇನ್ನೊಂದು ಮತ್ತೊಂದು ಹೇಗೇಗೋ ಮಲಗಿದ್ರು. ಇದೆಲ್ಲ ಆದ ನಂತರ ಅಂಥವ್ರನ್ನೆಲ್ಲ ನೋಡ್ಕೊಂಡು ಬಂದಲ್ವಾ. ನೋಡ್ಕೊಂಬಂದದ್ರಿಂದ ಇವನ ಬ್ರಹ್ಮಚರ್ಯಕ್ಕೆ ಧಕ್ಕೆ ಬರಲಿಲ್ವಾ? ಇದು ಪ್ರಶ್ನೆ ನಾವಲ್ಲ, ಹನುಮಂತನೇ ತನಗೆ ಮಾಡ್ಕೊಳ್ತಾನೆ. ತನಗೆ ತಾನೇ ಮಾಡ್ಕೊಳ್ತಾನೆ. ನಾನು ಹೆಣ್ಣು ಮಕ್ಕಳು ಮಲಗಿದಂಥ ಈ ಜಾಗದಲ್ಲೆಲ್ಲ ಓಡಾಡಿ ಬಂದೆಲ್ಲ, ನಾನು ತಪ್ಪು ಮಾಡಿದ್ನಾ ಅಂತ ಅನ್ಕೊಂಡು ತಾನೇ ಮುಂದೆ ಸಮಾಧಾನವನ್ನು ಹೇಳ್ತಾನೆ. ಇದು ವಾಲ್ಮೀಕಿ ರಾಮಾಯಣ ಹೇಳುವಂಥದ್ದು. ನಹಿಮೇ ಮನಸಕ್ಕಿಂಚಿತ ವೈಕೃತ್ಯಂ ಉಪಪದ್ಯತೆ. ಇದು ಹನುಮಂತ ಆಡಿದಂಥ ಮಾತು. ನಹಿಮೇ ಮನಸಕ್ಕಿಂಚಿತು. ಇಷ್ಟು ನಾನು ಓಡಾಡಿದ್ನಲ್ವಾ, ಎಲ್ಲ ಕಡೆ ಓಡಾಡಿದಾಗಲೂ ಕೂಡ ಅವರು ಹೇಗೇಗೋ ಅಸ್ತವ್ಯಸ್ತವಾಗಿ ಮಲಗಿದ್ದರೂ ಕೂಡ ಅವರನ್ನು ನೋಡಿದಾಗ ನಹಿಮೇ ಮನಸಕ್ಕಿಂಚಿತು, ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ವಿಕಾರ ಆಗಲಿಲ್ಲ. ಇದು ಹನುಮಂತ ತನ್ನ ಬಗ್ಗೆ ಅಂದರೆ ಅಷ್ಟು ಕಾನ್ಫಿಡೆನ್ಸ್. ಹಾಗಾಗಿ ಎಲ್ಲೂ ವಿಕಾರ ಎನ್ನೋದಾಗಲಿಲ್ಲ. ಅಂದರೆ ಅರ್ಥ ಏನು ಅಂದರೆ, ಯಾವತ್ತೂ ಕೂಡ ಏನೋ ಆಕಸ್ಮಿಕವಾಗಿ ನಮಗೆ ಗೊತ್ತಿಲ್ಲದೇನೆ ಪರಸ್ತ್ರೀಯರಿಗೆ ಕೈ ಸ್ಪರ್ಶ ಆಯಿತು ಅಥವಾ ಇನ್ನೇನೋ ಆಯಿತು ಆಗಲಿ ಪರವಾಗಿಲ್ಲ, ಆದರೆ ಮನಸ್ಸು ಸ್ಪರ್ಶ ಆಗಬಾರ್ದು. ಭಾಳ ಇಂಪಾರ್ಟೆಂಟ್. ಮನಸ್ಸು ಸ್ಪರ್ಶ ಆಗಬಾರ್ದು. ಏನೋ ಗೊತ್ತಿಲ್ಲದೆ ನಡೆದೋದಂಥ ಘಟನೆ ಅದು ಬೇರೆ, ಆದರೆ ಮನಸ್ಸಿನಿಂದ ಮಾಡೋದು ಬೇರೆ. ಅದರಿಂದ ಹನುಮಂತ ದೇವರು ಹೇಳುತ್ತಾರೆ, ನಾನು ಓಡಾಡಿದೆ ಹೌದು, ನಹಿಮೆ ಮನಸಕ್ಕಿಂಚಿತು ವೈಕೃತ್ಯಂ, ನನ್ನಲ್ಲಿ ವಿಕಾರ ಎನ್ನುವಂಥದ್ದು ಏನೇನೂ ಆಗಲಿಲ್ಲ. ಹಾಗಾಗಿ ನನ್ನ ಬ್ರಹ್ಮಚರ್ಯಕ್ಕೆ ಧಕ್ಕೆ ಇಲ್ಲ, ನಾನು ಪರಿಶುದ್ಧ ಅಂತ ಹೇಳುತ್ತಾರೆ. ಇದು ಹನುಮಂತ ದೇವರ ವ್ಯಕ್ತಿತ್ವ. ಹಾಗಾಗಿ ಅವರ ಶುದ್ಧತೆ ವಿಚಾರದಲ್ಲಿ ಮಾತೇ ಇಲ್ಲ. ನಿಜಾಚಾರ್ಯ. ಕ್ವಶನ್ ಅದ್ರ ಬಗ್ಗೆ ಪ್ರಶ್ನೆ ಬರಬಾರದು. ಆದರೆ ಸಾಮಾನ್ಯ ಜನರಿಗೆ ಬಂದಿರುವಂಥ ಪ್ರಶ್ನೆಯನ್ನ ಅಲ್ಲಿ ಹನುಮಂತ ದೇವರೇ ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ಅದನ್ನು ತಾವು ನಮಗೆ ತಿಳಿಸ್ಕೊಟ್ರೆ ಆಚಾರ್ಯ. ಈಗ ಈ ಹನುಮಂತ ದೇವರು ಸೀತಾ ಅನ್ವೇಷಣೆ ಮಾಡ್ತಾ ಇದ್ದಾರೆ, ಲಂಕಾಪಟ್ಟಣಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಪ್ರಸಂಗದಲ್ಲಿ ಬರ್ತದೆ, ಮಂಡೋದರಿಯನ್ನು ನೋಡಿ ಇವಳೇ ಸೀತೆ ಏನೋ ಅಂತ ಅನ್ಕೊಂಡ್ರಂತೆ. ಅಂದರೆ ಹನುಮಂತ ದೇವರಿಗೂ ಭ್ರಮೆ ಇದೆಯೋ? ಯಾಕಂದ್ರೆ ನಾವು ಪರಶುಕ್ಲತ್ರಯರು, ವಾಯುದೇವರು ಅವರಿಗೆ ಈ ರೀತಿ ಯಾವ ಇದಿಲ್ಲ ಅಂತ ಹೇಳಿ ನಾವು ಹೇಳ್ತಾ ಇರ್ತೇವೆ. ಅಲ್ಲಿ ಹನುಮಂತ ದೇವರಿಗೆ ಮಂಡೋದರಿಯನ್ನು ಸೀತೆ ಅಂತ ತಿಳ್ಕೊಂಡ್ರು, ಅದಕ್ಕೆ ಭ್ರಮ ಏನಾದ್ರು ಬಂತೇನೋ? ಇದಕ್ಕೆ ಆಚಾರ್ಯರು ಹೆಂಗೆ ನಿರ್ಣಯ ಕೊಟ್ಟಾರೆ? ಇದಕ್ಕೆ ವಾಲ್ಮೀಕಿ ರಾಮಾಯಣ ಏನು ಹೇಳ್ತದೆ? ಅದನ್ನು ತಾವು ತಿಳಿಸ್ಬೇಕಾಗಿ ಪ್ರಾರ್ಥನೆ ಆಚಾರ್ಯ. ಬಹಳ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಭ್ರಮೆ ಬಂತ ಅನ್ನೋದಕ್ಕೆ ಇಲ್ಲ, ಭ್ರಮೆ ಬಂದಿಲ್ಲ ಅಂತೇನು ಉತ್ತರ ಇಲ್ಲ ಅಲ್ಲಿ ವಾಲ್ಮೀಕಿ ರಾಮಾಯಣ. ಆದರೆ ಇಷ್ಟೊಂದು ಇದೆ. ಏನು ಅಂತ, ಮಂಡೋದರಿಯನ್ನು ನೋಡಿ ಒಂದು ಸರ್ತಿ ಸೀತೆ ಸಿಕ್ಕಳು ಅಂತ ಖುಷಿಪಟ್ಟು, ಅಂದ್ರೆ ಮಂಡೋದರಿಯನ್ನೇ ನೋಡಿ ಸೀತೆ ಅಂತ ತಿಳ್ಕೊಂತಾರೆ.
ತಿಳ್ಕೊಂಡು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಕಪಿಚೇಷ್ಟೆ ಅಂತಾರಲ್ಲ, ಆ ಕಪಿಯ ಅವತಾರ ಆದ್ರಿಂದಾಗಿ ಕಪಿ ರೂಪದಲ್ಲಿ ಇದ್ದದ್ರಿಂದಾಗಿ ಕಪಿ ಅಂತೆ ವರ್ತನೆ ಮಾಡ್ತಾರೆ. ಆಸ್ಫೋಟಯ ಮಾಸ ಚುಚುಂಬ ಪುಚ್ಚಂ, ತಮ್ಮ ಬಾಲವನ್ನು ಹಿಡ್ಕೊಂಡು ತಾವೇ ಮುತ್ತು ಕೊಡ್ತಾರೆ. ಒಂದ್ಸರ್ತಿ ನಾನು ಬಂದ ಕೆಲಸ ಆಯ್ತು ಅಂತ ತಮ್ಮ ಬಾಲಕ್ಕೆ ತಾವೇ ಮುತ್ತು ಕೊಟ್ರಂತೆ. ಒಂದ್ಸರ್ತಿ ಇದ್ದಕ್ಕಿದ್ದಾಗೆ ಸರಸರ ಅಂತ ಗಿಡವನ್ನು ಹತ್ತಿ ಬಿಡೋದು, ಮರ ಹತ್ತಿ ಬಿಡೋದು, ಸರ್ರಂತ ಕೆಳಗಿಳಿಯೋದು, ಹಿಂಗೆ ಜಾರ್ ಬಂಡೆ ಆಡೋದು ಅಂತಾರಲ್ಲ, ಹಂಗೆಲ್ಲ ಮಾಡ್ಲಿಕ್ಕೆ ಇದು ಸೀತೆ ಸಿಕ್ಕಳು ಅಂತ ಖುಷಿ. ಎಲ್ಲ ಆದ ನಂತರ ಒಂದು 10 ನಿಮಿಷ ಆದ ನಂತರ ಆಮೇಲೆ ಹನುಮಂತ ದೇವರು ಅಂದ್ಕೊಳ್ತಾರೆ, ಛೇ ಇದು ಸೀತೆ ಹೆಂಗಾಗ್ಲಿಕ್ಕೆ ಸಾಧ್ಯ? ಯಾಕೆ ಅಂದರೆ ಸುಖದ ಸುಪ್ಪತ್ತಿಗೆಯ ಹಾಸಿಗೆಯಲ್ಲಿ ಮಲಗಿದ್ದಾಳೆ. ರಾಮನನ್ನ ಕಳೆದುಕೊಂಡ ಸೀತೆ ಇಷ್ಟು ಮೈಮರೆತು ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿದ್ದೆನೇ ಬರೋಲ್ಲ ಸೀತೆಗೆ. ಹಾಗಾಗಿ ಇವಳು ಸೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಸೀತೆ ಅಂತ ತಿಳಿದ್ಲಲ್ಲ, ಹಾಗಾದ್ರೆ ಮೊದಲು ತಿಳ್ಕೊಂಡಲ್ಲ, ಆಮೇಲೆ ಸೀತೆ ಅಲ್ಲ ಅಂತ ಗೊತ್ತು. ಹಾಗಾದ್ರೆ ಭ್ರಮೆ ಆಯ್ತಲ್ವ, ಭ್ರಮೆ ಬಂತಲ್ವ. ಹಾಗಾದ್ರೆ ಅಂದ್ರೆ ಒಂದು ಹೀಗೆ ಹೇಳಿಬಿಟ್ರೆ ದೊಡ್ಡ ಸಮಸ್ಯೆ ಏನು ಅಂದ್ರೆ, ನಮಗೆ ವ್ಯಾಸರಾಜರು ಇದರಲ್ಲಿ ನ್ಯಾಯಾಮೃತ ಗ್ರಂಥದಲ್ಲಿ ಮಂಗಳಾಚರಣೆ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಆನಂದ ತೀರ್ಥರ ಬಗ್ಗೆ ಹೇಳೋ ಮಾತಿದು, ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮತುಳಂ ಭಜೆ ತಾಪತ್ರೆ. ಅಭ್ರಮಂ ಅಂತ ಮೊದಲ ವಿಶೇಷಣೆಗೆ ಅವರಿಗೆ ಇರೋದು. ಅಭ್ರಮಂ ಭ್ರಮೆ ಇಲ್ಲದವರು. ಅದು ಬರೀ ಆನಂದ ತೀರ್ಥರಿಗೆ ಮಾತ್ರ ಅಲ್ಲ, 3 ಅವತಾರದಲ್ಲೂ ಅದು ಅನ್ವಯ. ಹಾಗಾಗಿ ಅಭ್ರಮಂ, ಅವರಿಗೆ ಭ್ರಮೆ ಇಲ್ಲ. ಮತ್ತೆ ಭ್ರಮೆ ಬಂತು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇದೆ ಅಲ್ವಾ ಅಂದ್ರೆ, ಈ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಇದೆ ಅಲ್ವಾ, ಅದಕ್ಕೆ ಸುಂದರಕಾಂಡ ಅಂತ ಹೆಸರು. ಅದಕ್ಕೆ ಬೇರೆ ಬೇರೆ ಅರ್ಥದಲ್ಲಿ ಇದೆ. ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಅದಕ್ಕೆ ಸುಂದರಕಾಂಡ ಅಂತ ಯಾಕೆ ಹೆಸರು ಅಂತ ಹೇಳಬೇಕು ಅಂದ್ರೆ, ಅದಕ್ಕೆ ಒಬ್ಬ ಮಹಾತ್ಮರೊಬ್ಬರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದಕ್ಕೆ ಉತ್ತರಾದಿ ಮಠದ ಯತಿಗಳೊಬ್ಬರು ಸತ್ಯಧರ್ಮ ತೀರ್ಥ ಶ್ರೀಪಾದರು ಅನ್ನುವರು ಸುಂದರಕಾಂಡಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದು ಅದ್ಭುತವಾದಂಥ ಬಹಳ ಸುಂದರವಾದ ವ್ಯಾಖ್ಯಾನ ಇರೋದ್ರಿಂದಲೂ ಸುಂದರಕಾಂಡ ಅಂತ ಹೇಳ್ಬೇಕು. ಅಂಥ ಅದ್ಭುತವಾದಂಥ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಸತ್ಯಧರ್ಮ ತೀರ್ಥರು. ಸತ್ಯಧರ್ಮ ತೀರ್ಥರು ಅವರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಇದನ್ನ ನಮಗೆ ಮತ್ತೆ ಬೇರೆಲ್ಲೂ ಸಿಗೋದಿಲ್ಲ. ಇದು ಸತ್ಯಧರ್ಮರು ಹೇಳುವಂತಹದ್ದು. ವಾಲ್ಮೀಕಿ ರಾಮಾಯಣದಲ್ಲಿ ಹೀಗಿದೆ, ಇದಕ್ಕೆ ಏನೇನೋ ಅರ್ಥ ಮಾಡ್ಕೊಂಡ್ಬಿಡಬೇಡಿ, ಭ್ರಮೆ ಇದೆ ಅಂತ ತಿಳ್ಕೊಬೇಡಿ. ಮತ್ತೇನು ಅಂದ್ರೆ, ಇದರ ಮೂಲಕ ಹನುಮಂತ ತೋರಿಸಿದ್ದು ಜಗತ್ತಿಗೆ. ಏನನ್ನ ತೋರಿಸಿದ್ದು ಅಂದ್ರೆ, ಮಂಡೋದರಿಯನ್ನ ನೋಡುವಾಗ ಸೀತೆ ಅಂತ ಅನ್ನಿಸ್ತು ಅಂತ. ಅಂದ್ರೆ ಮಂಡೋದರಿಯು ಅಷ್ಟು ಸುಂದರವಾಗಿದ್ಲು ಅಂತ ಅರ್ಥ. ಅವಳನ್ನು ಸೀತೆ ಅಂತ ತಿಳ್ಕೊಬೇಕಾದ್ರೆ ಆ ಸೌಂದರ್ಯ ಇರಬೇಕಲ್ಲ, ಹಾಗಾಗಿ ಅಷ್ಟು ಸುಂದರವಾಗಿದ್ಲು ಅಂತ. ಇದರ ಮೂಲಕ ಜಗತ್ತಿಗೆ ಹನುಮಂತ ಕೊಟ್ಟ ಸಂದೇಶ ಏನು ಅಂದ್ರೆ, ಇಂಥ ಸುಂದರವಾದ ಹೆಂಡತಿ ಇದ್ದರೂ ಕೂಡ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕ್ತಾನಲ್ಲ ಈ ಅಯೋಗ್ಯ, ಏನ್ ಹೇಳಬೇಕು ಇವನಿಗೆ ಅಂತ. ಅಂದ್ರೆ ಅವನ ರಾವಣನ ವ್ಯಕ್ತಿತ್ವ ಏನು ಅನ್ನೋದನ್ನ ಜಗತ್ತಿಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ನಟನೆ ಮಾಡಿದ ಹನುಮಂತ ಹೊರತು ಅವನಿಗೆ ಭ್ರಮೆ ಅಂತ ತಿಳಿಬೇಡಿ. ಇಂಥ ಹೆಂಡತಿ ಇದ್ದಾಳೆ ಇವನಿಗೆ ಅನ್ನೋದನ್ನು ತೋರಿಸ್ಬೇಕಿತ್ತು. ಇಷ್ಟಿದ್ರೂ ಕೂಡ ಪರಸ್ತ್ರೀಯರ ಮೇಲೆ ಕಣ್ಣಿದೆ ಅಲ್ಲಿ ಇವನಿಗೆ, ಎಂಥ ನೀಚ ಇದ್ದಾನಿವನು ಅಂತ ಅವನ ಬಗ್ಗೆ ಅವನ ವ್ಯಕ್ತಿತ್ವದ ದರ್ಶನವನ್ನು ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಹನುಮಂತ ಮಾಡಿದ್ದು ಹೀಗೆ ಅಂತ. ಇದೆಲ್ಲ ನಮಗೆ ಬಹಳ ರೋಚಕ ಅಂದ್ರೆ ರೋಚಕ. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ನೀವು ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ, ಸತ್ಯಧರ್ಮ ತೀರ್ಥರ ಸುಂದರಕಾಂಡದ ವ್ಯಾಖ್ಯಾನವನ್ನು ಓದ್ತಾ ಹೋಗ್ಬಿಟ್ರಿ ಅಂತ ಆದ್ರೆ ಮೈ ಮರೆತು ಬಿಡ್ತೀರ, ಒಂದ್ಸರ್ತಿ ಮೈ ಮರೆತು ಬಿಡ್ತಾರೆ. ಅಷ್ಟು ಅದ್ಭುತವಾದಂಥ ಅನೇಕ ವಿಷಯಗಳನ್ನು ಶ್ರೀಪಾದಂಗಳವರು, ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ. ಅದು ಅವರಿಂದ ಈ ಉತ್ತರ ನಮಗೆ ಸಿಗುತ್ತೆ. ಬಹಳ ಒಂದು ಆನಂದದ ವಿಷಯ ಆಚಾರ್ಯ. ಯಾಕಂದ್ರೆ ತಾವು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವ್ರ ಬಗ್ಗೆ ಹೇಳಿದ್ರಿ, ಅವರು ಬರೆದಂಥ ಆ ಸುಂದರವಾದಂಥ ಕಾಂಡದಲ್ಲಿ ಇರೋದ್ರಿಂದ ಸುಂದರಕಾಂಡ ಅಂತೇಳಿ. ನಾವು ಏನು ಈ ಜಾಗದಲ್ಲಿ ಕೂತ್ಕೊಂಡಿದ್ದೇವೆ, ಇದು ಕೂಡ ನಮ್ಮ ಅಭಿನವ ಸತ್ಯಧರ್ಮ ತೀರ್ಥರಾದಂತಹ ಸತ್ಯಾಪ್ರತೀರ್ಥ ಸ್ವಾಮಿ ಶ್ರೀಪಾದಂಗಳವರು ಅನುಗ್ರಹ ಮಾಡಿದಂಥ ಸ್ಥಳ. ಆ ಚಾತುರ್ಮಾಸ ಕಾಲದಲ್ಲಿ ಹೊಳೆಹೊನ್ನೂರಲ್ಲಿ ಕೂತಾಗ ನಮ್ಮ ಮಹಾಸ್ವಾಮಿಗಳು ದಶಮಸ್ಕಂದಕ್ಕೆ ಸತ್ಯಧರ್ಮದ ವ್ಯಾಖ್ಯಾನ ಅರ್ಥಾನುಸಂಧಾನ ಮಾಡಿಸ್ತಾ ಇದ್ರು. ತಾವು ಇನ್ನೊಂದು ಹೇಳಿದ್ರೆ ಸುಂದರಕಾಂಡಕ್ಕೂ ಇದೆ ಅಂತೇಳಿ. ಈಗ ನಮ್ಗೆ ಅನಿಸ್ತಾ ಇದೆ ನಾವೇನೋ ಮಿಸ್ ಮಾಡ್ಕೊಂಡೇವೆ ಸ್ವಲ್ಪ, ಇನ್ನು ಅದನ್ನ ಓದಬೇಕು, ಕಲಿಬೇಕು. ಆಗ ತಮ್ಮಂತ ಪಂಡಿತರೇ ಅದನ್ನು ಅನುಗ್ರಹ ಮಾಡಿಸಿ ನಮಗೆ ಹೇಳಬೇಕು ಅಂತೇಳಿ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಮ್ಮ ಅಭಿನವ ಸತ್ಯಧರ್ಮ ತೀರ್ಥರಾದಂಥ ನಮ್ಮ ಸ್ವಾಮಿಗಳು ಸ್ಮರಣೆಗೆ ಬಂದರು. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಅವರ ಸ್ಮರಣೆಯೇ ನಮಗೆಲ್ಲ ಆಚಾರ್ಯ. ಈ ಒಂದು ಮಾಡ್ತಾ ಇರೋ ಪಾಡ್ಕಾಸ್ಟ್ ಗುರುಗಳಿಗೆ ಸಮ್ಮತಿಯಾಗಿದೆ ಅಂತೇಳಿ ಸೂಚನೆ ನಮ್ಗೆ ಅನಿಸ್ತಾ ಇದೆ. ಬಹಳ ಸಂತೋಷ ಆಚಾರ್ಯ.